Yeah, ma'am, 2 minutes. I'll start introduction. ಎಲ್ಲರಿಗೂ ಶುಭ ಸಂಜೆ. ನಿಮ್ಹಾನ್ಸ್ ಹಾಗೂ ವಯೋಮಾನಸ ಸಂಜೀವಿನಿ ವತಿಯಿಂದ ಇಂದಿನ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಇಂದು ನಮ್ಮೊಟ್ಟಿಗೆ ಡಾಕ್ಟರ್ ಮೇಘಾ CN ಅವರು ಇದ್ದಾರೆ. ಅವರು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕಾಗಿರುವಂತ ವಿಷಯ ಅಂದ್ರೆ ಸಂಗೀತ, ಸಾಹಿತ್ಯ ಎಲ್ರಿಗೂ ಒಂದಲ್ಲ ಒಂಥರ ಹವ್ಯಾಸಗಳಿರತ್ತೆ, ಅಂದ್ರೆ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಅದ್ರಿಂದ ಅವ್ರನ್ನವ್ರು ತೊಡಗಿಸ್ಕೊಂಡಿರ್ತಾರೆ. ಅದ್ರಿಂದ ಹಲವಾರು ತೊಂದರೆಗಳಾಗಿರ್ಬೋದು ನಾವು ಮ್ಯಾನೇಜ್ ಮಾಡೋದು. ಕುಮ್ಲಾ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ, ನಿಮ್ ವಾಯ್ಸ್ ಕಟ್ ಆಗ್ತಿದೆ. ಹಲೋ, am I audible, ma'am? Yeah, you're audible. In between, audible. ಓಕೆ. ಸೊ ಸಂಗೀತ, ಸಾಹಿತ್ಯ ಅನ್ನೋದು ಒಬ್ಬೊಬ್ಬರಿಗೆ ಹವ್ಯಾಸವಾಗಿ ಇರುತ್ತೆ, ಅಥವಾ ಅದನ್ನ ಅಳವಡಿಸ್ಕೊಂಡ್ರೆ ಏನೆಲ್ಲ ಚೇಂಜಸ್ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಬಹುದು. ಈ ತರ ಒಂದು ವಿಷಯನ ನಮ್ಮೊಟ್ಟಿಗೆ ಇವತ್ತು ಡಾಕ್ಟರ್ ಮೇಘಾಲದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಎಲ್ರ ಜೊತೆಲಿ ವಾಯ್ಸ್ ಬ್ರೇಕ್ ಆಗ್ತದೆ. ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಸರ್ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿನೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಅದೇ ರೀತಿ ಮಕ್ಕಳದ್ದು ಆಗಿರ್ಬೋದು, ಅಂದ್ರೆ ಚೈಲ್ಡ್ ಅಂಡ್ ಅಡಲ್ಟ್ ಅಂತ ಹೇಳ್ತೀವಿ, ಅದರಲ್ಲಿ ಮತ್ತೆ ಸೆಕ್ಷುವಲ್ ಮೆಂಟಲ್ ಹೆಲ್ತ್, ಇದೆಲ್ಲ ನಾರ್ಮಲ್ ಲೈಕ್ ಅಡಲ್ಟ್ ಸೈಕಿಯಾಟ್ರಿ ಅಂದ್ರೆ ವಯಸ್ಕರಾಗಿರ್ಬೋದು, ಜೀರಿಯಾಟ್ರಿಕ್ ಸೈಕಿಯಾಟ್ರಿಯಲ್ಲಿ ಕೂಡ ಇವರು ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಇದೆಲ್ಲ ಏರಿಯಾದಲ್ಲೂ ಅವರು ಸ್ವಲ್ಪ ಎಕ್ಸ್ಪರ್ಟೈಸ್ ಅಂತಾನೆ ಹೇಳ್ಬೋದು. ಅದೇ ರೀತಿ ಅವರು ರಿಸರ್ಚ್ ಆಗಿರ್ಬೋದು, ಮತ್ತೆ ಅಕಾಡೆಮಿಕ್ ಟೀಚಿಂಗ್ ಫೀಲ್ಡ್ಸ್ ಅಲ್ಲಿ ಇದೆಲ್ಲದ್ರಲ್ಲೂ ಕೂಡ ಲೈಕ್ ಒಂಥರ ಎಲ್ಲಾದ್ರಲ್ಲೂ ಎಕ್ಸ್ಪೀರಿಯನ್ಸ್ ಆಲ್ರೌಂಡರ್ ಅಂತ ಹೇಳ್ಬೋದು. ಸೊ ಇವರು ನಮ್ಮೊಟ್ಟಿಗೆ ಇವತ್ತು ಸಂಗೀತ, ಸಾಹಿತ್ಯ ಮತ್ತೆ ಮಾನಸಿಕ ಆರೋಗ್ಯ ಇದೆಲ್ಲ ಹೇಗೆ ಕನೆಕ್ಷನ್ ಇದೆ ಮತ್ತೆ ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ನಮ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ಇದ್ದಾರೆ. ವೆಲ್ಕಮ್ ಯು ಮ್ಯಾಮ್. ಧನ್ಯವಾದ ಕುಮ್ಲವ್ರೆ, ಧನ್ಯವಾದ. ನಾನು ನನ್ ಕಿರುಪರಿಚಯನ ಮಾಡ್ಕೊತೀನಿ. ಥ್ಯಾಂಕ್ ಯು. ಅದಾದ ನಂತರ ಎಲ್ಲರೂ ಸಹ ಅವರ ಪರಿಚಯವನ್ನ ಮಾಡ್ಕೋಬಹುದು. ಕುಮ್ಲಾ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ನಾನು ಡಾಕ್ಟರ್ ಮೇಘಾ, ನಾನು ವೃತ್ತಿಯಲ್ಲಿ ಮನೋವೈದ್ಯೆ. ನಾನು ನಿಮ್ಹಾನ್ಸ್ ಅಲ್ಲಿ MD ಸೈಕ್ಯಾಟ್ರಿಯನ್ನ ಮುಗಿಸಿ ಈಗ ಪ್ರಸ್ತುತ ವೈದೇಹಿ ಮೆಡಿಕಲ್ ಕಾಲೇಜಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಒಂದು ದಿನ ಸಂಗೀತ, ಸಾಹಿತ್ಯ ಮತ್ತು ಮಾನಸಿಕ ಆರೋಗ್ಯ ಅನ್ನೋ ಏನು ಶೀರ್ಷಿಕೆ ಅಡಿಯಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತೇವೆ. ಅಂದ್ರೆ ಮಾನಸಿಕ ಆರೋಗ್ಯದಲ್ಲಿ ಹಲವಾರು ಟಾಪಿಕ್ಸ್ ಆಲ್ರೆಡಿ ಡಿಸ್ಕಷನ್ ಆಗಿದೆ, ಎಷ್ಟೊಂದು ಸಂಚಿಕೆಗಳು ಬಂದಿದೆ. ಇದು 279 ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಒಂದು ಹೊಸದಾಗಿರತ್ತೆ, ನನ್ಗೂ ಕಲ್ತಂಗಾಗತ್ತೆ, ನಿಮ್ ಕಡೆಯಿಂದನೂ ಕಲ್ತಂಗಾಗತ್ತೆ ಅಂತ ಈ ವಿಷಯವನ್ನ ಈ ಒಂದು ಸಂಚಿಕೆಗೆ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು. ಹಾಗೆ ಈಗ ಪ್ರತಿಯೊಬ್ರು ಸಹ ಅವರವರ ಕಿರುಪರಿಚಯನ ಮಾಡ್ಕೋಬೇಕು. ಜೊತೆಗೆ ಅವರಿಗೆ ಜೀವನದಲ್ಲಿ ಬಹಳಷ್ಟು ಇಷ್ಟ ಆದ ಅಥವಾ ಯಾವಾಗ ಕೇಳುವಂತಹ ಅಥವಾ ಖುಷಿ ಕೊಡುವಂತಹ ಯಾವ್ದಾದ್ರೂ ಒಂದು ಹಾಡಿನ ಸಾಲು ಅಥವಾ ಕವನ ಅಥವಾ ಕಗ್ಗ ಏನಾದ್ರೂ ಸರಿ, ನಿಮ್ಗೆ ಇಷ್ಟ ಆಗುವಂಥದ್ದು ಅಥವಾ ನಿಮ್ಗೆ ಮುದ ಕೊಡುವಂಥದ್ದು, ನೀವು ಖುಷಿ, ಸಂತೋಷ, ದುಃಖ ಏನಾದಾಗ ಕೇಳುವಂತ ಒಂದು ಹಾಡಿನ ಸಾಲನ್ನ ನಮ್ ಜೊತೆ ಹಂಚ್ಕೊಂಡು ಯಾಕೆ ಅದು ನೆನಪಾಗತ್ತೆ, ಮತ್ತೆ ಆ ಟೈಮಲ್ಲಿ ಆ ಹಾಡನ್ನ ಹಾಡ್ದಾಗ ನಿಮ್ಗೆ ಏನ್ ಅನ್ಸತ್ತೆ, ಇಷ್ಟು ಒಂದು ಬ್ರೀಫ್ ಆಗಿ ಹೇಳಿ ಪರಿಚಯವನ್ನ ಮಾಡ್ಕೋಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ 15 ಜನ ಇದ್ದೀರಾ ಅನ್ಸುತ್ತೆ, 13 ಅನ್ಸುತ್ತೆ. ಸೊ ಎಸ್, ಯಾರು ಶುರು ಮಾಡ್ತೀರಿ? ಮಾಡಿ ನನ್ನ ಸಂಗೀತ ಗುರುಗಳು ನಾಗರಾಜ್ ಸರ್ ನಮ್ಮೊಟ್ಟಿಗಿದ್ದಾರೆ. ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಸಂಗೀತ ಕಲಿತಿದ್ದೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ನನಗಂತೂ ಬಹಳ ಖುಷಿ ಆಗ್ತಿದೆ, ಭಯನೂ ಆಗ್ತಿದೆ ಸರ್ ಇರೋದಕ್ಕೆ. ಸರ್ರೇ ಶುರು ಮಾಡ್ಬೋದು ಅನ್ನೋದು ಐ ಆಮ್ ರಿಕ್ವೆಸ್ಟಿಂಗ್ ನಾಗರಾಜ್ ಸರ್ ಟು ಸ್ಟಾರ್ಟ್ introducing himself and one song which he likes. ಸರ್ ಮ್ಯೂಟ್ ಇದೆ, ಅನ್ಮ್ಯೂಟ್ ಮಾಡ್ತೀರಾ? ಅನ್ಮ್ಯೂಟ್ ಮಾಡ್ಬೇಕು ಸರ್, ನೀವು ಅನ್ಮ್ಯೂಟ್ ಮಾಡ್ಬೇಕು ಡಾಕ್ಟರ್ ಸರ್.
ಅನ್ಮ್ಯೂಟ್ ಮಾಡ್ಬೇಕು ಅವರು. ಅನ್ಮ್ಯೂಟ್ ಬಟನ್ ಇದೆ ಅಪ್ಪ. Now is it okay now? ಎಸ್ ಸರ್, ಎಸ್ ಸರ್, ಈಗ ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ ಸರ್. ಅಲ್ಲ, ನಾನು ಇನ್ ದಿ ಬಿಗಿನಿಂಗ್ ನಿಮ್ಯಾನ್ಸ್ ಅವರಿಗೆ ನಾನು ಬಹಳ ಧನ್ಯವಾದಗಳನ್ನ ಹೇಳಬೇಕು. ಇದು ಒಂದು ಬಹಳ ಮುಖ್ಯವಾದಂತಹ ವಸ್ತು ಚರ್ಚೆ ಮಾಡೋದಕ್ಕೆ. ನನ್ನ ಹೆಸರು ಮೇಜರ್ HN ನಾಗರಾಜರಾವ್ ಅಂತ ಹೇಳಿ. ನಾನು ಗೌರಿಬಿದನೂರ್ನ ನ್ಯಾಷನಲ್ ಕಾಲೇಜ್ನಲ್ಲಿ ಫಿಸಿಕಲ್ ಡೈರೆಕ್ಟರ್ ಆಗಿ ಒಂದು 34 years ಸರ್ವಿಸ್ ಮಾಡಿ ರಿಟೈರ್ ಆದಮೇಲೆ ಸ್ವಲ್ಪ ಸಂಗೀತದಲ್ಲಿ ಆಸಕ್ತಿ ಇದ್ದಿದ್ದರಿಂದ ನಾನು ಈಗಲೂ ಸಂಗೀತದ ಒಬ್ಬ ವಿದ್ಯಾರ್ಥಿ. ಹೀಗಾಗಿ ಕಲಿತಾ ಇದ್ದೇನೆ. ನನಗೆ ಗೊತ್ತಿರೋದು 4 ಜನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೇನೆ. ಬಹುಶಃ ನಂದು ಇಂಟ್ರೊಡಕ್ಷನ್ ಇಷ್ಟೇ ಸಾಕು ಅಂತ ಅನ್ಸುತ್ತೆ. ಆಮೇಲೆ ಬೇಕಾದ್ರೆ ಮಾತಾಡೋಣ. ಹಿರಿಯರು ಎಲ್ಲರೂ ಸುಮಾರು ಜನ ಇದ್ದಾರೆ, ಅದರಿಂದ ಅವರ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. 1-2 ಸಾಡ್ ಹಾಡೋದಾದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹಾಡಬಹುದು ಅಂತ ಅನ್ಸುತ್ತೆ. ಸ್ವಲ್ಪ ಬಿಗಿನಿಂಗ್ ಆಗ್ಲಿ. ಓಕೆ, ಬೇರೆಯವರ ಪರಿಚಯ ಆಗ್ಲಿ. ಸರಿ ಸರ್, ನೋಡಿ, ಸರಿ ಸರ್, ಹಾಗೆ. ಗಾಯತ್ರಿ ಮೇಡಮ್ ಅವರಿದ್ದಾರೆ ನಮ್ ಜೊತೆ. ಮೇಡಮ್, ನಿಮ್ ಪರಿಚಯ ಮಾಡ್ಕೊತೀರಾ? ನಮಸ್ಕಾರ ಮೇಡಮ್, ನಾನು ಗಾಯತ್ರಿ ಪ್ರೇಮ್ಕುಮಾರ್ ಅಂತ. ಎಲ್ರಿಗೂ ನಮಸ್ಕಾರ. ಮತ್ತೆ ನಾನು ಹೌಸ್ ವೈಫು, ಮನೇಲೆ ಇದೀನಿ. ನಂಗೆ ಸಂಗೀತ ಅಂದ್ರೆ ಬಹಳ ಇಷ್ಟ. ನಾನು ಖುಷಿಗೆ ಇದಾದಾಗ ಸಾಮಾನ್ಯವಾಗಿ ನಾನು ಸಂಗೀತ ಕೇಳ್ತಾ ಇರ್ತೀನಿ. ನೀವ್ ಎಲ್ಲಿಂದ, ಯಾವ ಊರಮ್ಮ? ನೀವು ಬೆಂಗಳೂರಲ್ಲೇ ಇರೋದಾ? ಬೆಂಗಳೂರು ಬಸವೇಶ್ವರ ನಗರದಲ್ಲಿ ಇದ್ದೀನಿ ಮೇಡಮ್. ಮ್ಯೂಟ್ ಆಯ್ತಲ್ಲ, ಕೇಳಿಸ್ತಿದ್ಯಾ? ಕೇಳಿಸ್ತದೆ ಅಮ್ಮ, ಕಂಪ್ಲೀಟ್ ಆಗಿ ಕೇಳಿಸ್ತದೆ, ಏನು ತೊಂದರೆ ಇಲ್ಲ. ಹಾ, ಪಕ್ಕವೇ ಇದೆ ಅಮ್ಮ. ಬೇಕಂದ್ರೆ ನೀಗ ಹಾಡಿಮ್ಮ. ನನಗೆ ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಇದೆ. ರಾತ್ರಿ ಹೊತ್ತು ನಾನು ಇದು CPAP ಇಂದ ಇನ್ನ ಜಾಸ್ತಿ ಆಗಿದೆ. 3 ತಿಂಗಳಿಂದ ನಾನು ಅಡ್ಮಿಟ್ ಆಗಿ 11 ದಿವಸ ICUದಲ್ಲಿ ಬಂದಿದ್ದೀನಿ. ನಂಗೆ ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ಮು. ಬೇಕಾದ್ರೆ 1 ಲೈನ್ ಹೇಳ್ಬೋದು ಮೇಡಮ್, ಉಸಿರು ತಕ್ಕೋಬೇಕಲ್ವಾ, ಹಾಗಾಗಿ ಕಷ್ಟ ಆಗುತ್ತೆ. ಹಿಂದೆ ಒಂದ್ಸಲ ಸಂಗೀತ ಕಲ್ತಿದ್ದೆ ಮದುವೆಗೆ ಮುಂಚೆ. ಜೂನಿಯರ್ ಎಕ್ಸಾಮ್ ಆಗಿದೆ ಅಷ್ಟೇ. ಹಾಡು ಹೇಳ್ಬೋದಾ? ಮಹಾಗಣಪತಿ ಮನಸಾ ಸ್ಮರಾಮಿ, ಮಹಾಗಣಪತಿ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮನಸಾ. ಮಹಾದೇವ ಸುತಂ ಮಹಾದೇವ ಸುತಂ ಗುರು ಗುಹಾನುತೋ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಗಣಪತಿ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮನಸಾ. 2 ಸಲ ಹೇಳ್ಬೇಕಾಗಿತ್ತು, ನಂಗೆ ಉಸಿರು ತಗೋಬೇಕಲ್ಲ, ಒಂದೇ ಸಲ ಹೇಳ್ದೆ. ಚಿಟ್ಟೆ ಸರ ಹೇಳ್ಬೇಕಾಗಿತ್ತು, ಆಗ್ಲಿಲ್ಲ, ಸಾರಿ. ನಿಮ್ಮ ಏಜ್ ಅಲ್ಲಿ ಇಷ್ಟ ಹಾಡ್ತಿದ್ದೀರಲ್ಲ, ಅದೇ ಬಹಳ ದೊಡ್ಡದು. ತಾಳ ಅಷ್ಟು ನನಗೆ ಸರಿಯಾಗಿ ಇದ್ ಮಾಡ್ತಿಲ್ಲ ಅಂತ ನನ್ ಖುಷಿಗೆ ನಾ ಹೇಳ್ಕೊಳ್ತೀನಿ. ಯೋಚನೆನೇ ಮಾಡ್ಬೇಡಿ. ನಿಮ್ಮ ಒಲವು ಏನಿದೆ ಅದೇ ಬಹಳ ದೊಡ್ಡದು ಅಷ್ಟೇ. ಹಿರಿಯರ ಆಶೀರ್ವಾದ ಸರ್, ಎಲ್ರದ್ದು ಬ್ಲೆಸ್ಸಿಂಗ್. ಮತ್ತಿನ್ಯಾರು ಪರಿಚಯ ಮಾಡ್ಕೊಳ್ಳಿ. ಹಲೋ, ಯಾರು ಮತ್ತೆ ಮೇಡಮ್
ಸರ್, ಸಮಯ ಅಮೂಲ್ಯ. ಒಬ್ರಾದ ತಕ್ಷಣ ಒಬ್ರು ಪರಿಚಯ ಮಾಡ್ಕೊಂಡ್ರೆ ಡಾಕ್ಟರಿಂದ ಏನಾದ್ರು ವಿಷಯ ತಿಳ್ಕೊಬಹುದು. ಅಲ್ಲೇ ಹಿರಿಯರು ಜಂಬುನಾಥನ್ ಸರ್ ಇದ್ದಾರೆ, ಬಹಳ ಹಿರಿಯರು, ಅವರು ಇಂಟ್ರೊಡ್ಯೂಸ್ ಮಾಡ್ಕೋಬಹುದು. ಸರ್, ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಸರ್. ನಾನು ಜಂಬುನಾಥನ್ ಸರ್. ನಾನು ಒಂದು VMS ವಾಲಂಟಿಯರ್ ಸರ್. ನಾನು ರೆಗ್ಯುಲರ್ ಆಗಿ ಮೀಟಿಂಗ್ ಐ ಮೀನ್ ಕೋಆರ್ಡಿನೇಷನ್ ಮಾಡ್ತಾ ಇದ್ದೇನೆ ಸರ್. ಓಕೆ. ನಮ್ದು ಸಂಗೀತ ಅಷ್ಟು ಗೊತ್ತಿಲ್ಲ ಸರ್. ಓಕೆ. ಸಂಗೀತ ಏನು ಗೊತ್ತಿಲ್ಲ. ನಾನು ಬ್ಯಾಂಕರು, ರಿಟೈರ್ಡ್ ಬ್ಯಾಂಕರ್ ಸರ್. ಅದೇ ನಂಗೆ ಹಣ ತಾಳ ಗೊತ್ತು, ಇದು ಗೊತ್ತು, ರಾಗ ಗೊತ್ತು, ಎಲ್ಲ ಗೊತ್ತು ಸರ್. ಹಣ ನಮ್ಗೆ ಹಾಡೋದು ಬರೋದಿಲ್ಲ. ಅದೇ ಅಲ್ಲ ಸಂಗೀತದಲ್ಲಿ ಒಲಿವಿದೆ ಅಂತ ಅನ್ನೋದು. ನಿಮಗೆ ಸಂಗೀತದಲ್ಲಿ ಆಸಕ್ತಿ ಇಲ್ಲದೆ ಇದ್ದಿದ್ರೆ ಈ ಝೂಮ್ ಮೀಟಿಂಗ್ಗೆ ನೀವು ಸೇರ್ತಾ ಇರ್ಲಿಲ್ಲ. ಆಸಕ್ತಿ ಇದೆ ಸರ್. ನಾನು ರೆಗ್ಯುಲರ್ ಸಂಗೀತ ಕಚೇರಿ ಕೇಳ್ತಾ ಅಲ್ಲ, ಬೇಸಿಕಲಿ ಯು ಆರ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ನೀವು ಸಂಗೀತ ಕಲಿಯದೇ ಇರಬಹುದು, ಆದರೆ ಸಂಗೀತದ ಎಫೆಕ್ಟ್ ನಿಮ್ಮ ಮನಸ್ಸಿನ ಮೇಲಿದೆಯಲ್ಲ, ಅದೇ ಅಲ್ವಾ ದೊಡ್ಡದು. ಹೌದು ಹೌದು. ಸಂಗೀತ ಇನ್ಫ್ಯಾಕ್ಟ್ ವೆದರ್ ಯು ಆರ್ somebody is in pain or in pressure, Sangeeta is the only boat. Yes. See, in fact, Shakespeare says, if music be the food of love, give me excess of it. That is what Shakespeare. ಅದು ಇಂಡೈಜೆಷನ್ ಆಗೋದೇ ಇಲ್ಲ. Indigestion ಆಗೋದೇ ಇಲ್ಲ, ಕರೆಕ್ಟ್. And there is, I mean, there is one more proverb in Tamil, sir, where only when there is nothing for hearing, people want food. Otherwise, the food is not needed. If you have got something to hear, you can just hear and carry on. ಆ ತರ ಹೇಳ್ತಾರೆ ಸರ್ ಇನ್ ತಮಿಳ್. ಸೊ ನಾನು ಸ್ವಲ್ಪ ಗೊತ್ತು ಸರ್. ಅದೇ ಆದ್ಮೇಲೆ ಹಾಡೋದಕ್ಕೆ ಬರೋದಿಲ್ಲ ಸರ್. ಅದೇ ಎಕ್ಸ್ಕ್ಯೂಸ್. ಓಕೆ ಓಕೆ. ಬೇರೆ ಯಾರು? ಥ್ಯಾಂಕ್ ಯು ಜಂಬುನಾಥನ್ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಕೇಳಿಸಿದೆ ಅಲ್ವಾ ನಾನು ಮಾತಾಡೋದು? ನನ್ನ ಹೆಸರು ವಿಜಯ ಮಾಗಳಂ ಅಂತ. ಮಾಡಿ ಹೇಳಿ. ಕ್ಯಾನ್ ಐ ಪ್ರೊಸೀಡ್? ಪ್ಲೀಸ್ ಪ್ಲೀಸ್ ಸರ್. ನಾನು ಇಲ್ಲೇ ಬೆಂಗಳೂರಿನೊಳೇನೆ. ನಾನು ನನ್ನ ಕಾಲೇಜ್ ಡೇಸ್ ಅಲ್ಲಿ BSc LLB ಮಾಡಿದ್ದೆ. 1-2 ವರ್ಷ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ನಾವು ಫಾರಿನ್ ಅಲ್ಲೇನೆ ಜಾಸ್ತಿ ವರ್ಷ ಇದ್ದಿದ್ರಿಂದ ಅದನ್ನ ಮುಂದುವರ್ಸಕ್ಕೆ ಆಗ್ಲಿಲ್ಲ. ಅದಾದ ನಂತರ ಇಲ್ಲಿ ವಾಪಸ್ಸು ಬೆಂಗಳೂರಿಗೆ ಬಂದು ಮಕ್ಕಳು ಮದುವೆ ಅದೆಲ್ಲ ಆದ್ಮೇಲಿಂದ ನಾವು ಲೀಡಿಂಗ್ಗೆ ರಿಟೈರ್ಡ್ ಲೈಫ್, ಹೌಸ್ ವೈಫ್ ಆಗಿದ್ದೀನಿ. ತುಂಬಾ ಹಿಂದೆ ಸಂಗೀತ ಕಲ್ತಿದ್ದೆ. ನನ್ನ ಮದ್ವೆಗೆ ಮುಂಚೆ ಮಧ್ಯೆ ಯಾವಾಗಾರ ಹಾಡು ಹೇಳ್ಕೊಳ್ತಾ ಇದ್ದೆ ಅಷ್ಟೇನೆ. ಆದ್ರೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಯಾವ್ದೇ ಕಾರಣಕ್ಕಾದ್ರೂ ಮನಸ್ಸಿಗೆ ಬೇಜಾರಾದ್ರೆ ಅಥವಾ ಯಾವ್ದೇ ಒಂದ್ ಇದ್ರಲ್ಲಿ ಅಡಿಗೆ ಮಾಡುವಾಗ್ಲಿ ಯಾವಾಗ್ಲೇ ಆಗ್ಲಿ ಸಂಗೀತ ಹೇಳ್ಕೊಳ್ತಾ ಇದ್ರೆ ತುಂಬಾ ಸಮಾಧಾನ ಇರತ್ತೆ. ಅದು ಎಲ್ಲಾರ್ಗುನು ಒಂದು ಸಂಗಾತಿನೇ. ಪ್ರತಿಯೊಬ್ಬರಿಗೂನು ಕಲ್ತಿರ್ಲಿ ಕಲಿದೇ ಇರ್ಲಿ, ಏನಾರ ಒಂದು ಹಾಡನ್ನ ಗುಣ್ಗುಡ್ತಾ ಇರೋದು ಪ್ರತಿಯೊಬ್ಬ ಮನುಷ್ಯಂದು ಸ್ವಭಾವ ಅನ್ಸತ್ ನಂಗೆ. ಹಾಗಾಗಿ ನಾನು ಅರ್ಧಂಬರ್ಧ ಏನೋ ತಿಳ್ಕೊಂಡಿದ್ದೀನಿ ಅಷ್ಟೇನೇನೆ. ಆಸಕ್ತಿ ಅಂತೂ ಇದೆ, ಕೇಳಿಸ್ಕೊಳ್ಳೋಕ್ಕೂ ಆಸಕ್ತಿ ಇದೆ. ನನ್ಗೆ ಇವ್ರದ್ದು ಲೈಟ್ ಮ್ಯೂಸಿಕ್ಕು ಇಷ್ಟ, ಆಮೇಲೆ ಕ್ಲಾಸಿಕಲ್ ಮ್ಯೂಸಿಕ್ಕು ಇಷ್ಟ. ಹಳೆ ಕಾಲದ್ದು ಚಿತ್ರಗೀತೆಗಳು ಅರ್ಥಪೂರ್ಣವಾಗಿರುವಂಥದ್ದು ಕೇಳಿಸ್ಕೊಳ್ತೀನಿ. ಇತ್ತೀಚೆಗಿಂದು ಅಷ್ಟು ನನ್ನ ಮನಸ್ಸಿಗೆ ಒಲವಿಲ್ಲ. ನಾನು ಹಾಡು ಹೇಳಕ್ಕೆ ಟೈಮ್ ಒಂದ್ ಲೈನ್ ಹೇಳ್ಬಹುದು ಅಂದ್ರೆ ಹೇಳ್ತೀನಿ, ತಮ್ಮ ಪರ್ಮಿಷನ್ ಇದ್ರೆ ಹೇಳಿ. ದಯವಿಟ್ಟು ಹೇಳಿ ವಿಷಯ, ದಯವಿಟ್ಟು ಹೇಳಿ. ವಿಜಯ, ಕಮಾನ್. ನರಚಿತಕ್ಕೆ ಬಂದನು ಲವಶೇಷ ನಮ್ದು ಕಟ್ಟಾಯ್ತೇಪ್ಪ. ಹೌದು. ವಿಜಯ ಮೇಡಮ್, ನಿಮ್ದು ವಾಯ್ಸ್ ಕಟ್ ಆಗ್ತಿದೆ. ಕಟ್ಟಾಯ್ತೇಪ್ಪ. ಅವರು ಈಗ ಇಲ್ಲಮ್ಮ, ಇಲ್ಲ ವಿಜಯ. ಪವರ್ ಸ್ಟಾಪ್ ಬರ್ತಾ ಇಲ್ವಾ? ಹಾಗಾದ್ರೆ ಪವರ್ ಕಟ್ ಆಗಿದೆ ನೋಡು. ವೈಫೈ ರಾಣಿ
ತಿರ್ಗಾ ಸ್ಟಾರ್ಟ್ ಮಾಡಿಮ್ಮ, ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡಿಮ್ಮ. ಈಗ ಪವರ್ ಬಂದಿದ್ದಿಲ್ಲವಾ? No, it's not working. ಓಕೆ, ಆಮೇಲೆ ಅಥವಾ ಹೇಳ್ತಾರೆ. ನೀವು ಆಮೇಲೆ ಹಾಡಿ, ತೊಂದ್ರೆ ಇಲ್ಲ. ಬೇರೆಯವ್ರು ಯಾರಿದ್ದೀರಾ ಪರಿಚಯ ಮಾಡ್ಕೋತೀರಾ ಒಂದ್ಸರಿ? ಸ್ಪೀಕರ್ ನಾನ್ ನಿಮ್ ಎಲ್ಲ ಮುಖ ನೋಡ್ಬೇಕು ರೀ, ನನ್ಗೆ ನಿಮ್ ಮುಖಾನೇ ಕಾಣಿಸ್ತಾ ಇಲ್ಲ. Can you ನಾನ್ ನಿಮ್ ಮುಖ ಮೊಬೈಲ್ ತೋರಿಸ್ತೀರಾ? ಡೇಟಾ ಆನ್ ಮಾಡ್ಕೊ. ದಯವಿಟ್ಟು ನಿಮ್ ಮುಖ ತೋರಿಸ್ತೀರಾ ಸ್ಪೀಕರ್? ತೋರಿಸ್ತಾ ಇದ್ದಾರಪ್ಪ. ನನ್ ಕೇಳಿಸ್ತಿದೆ ಅಲ್ವಾ? ನಂದು ವಿಡಿಯೋ ಬರ್ತಿದೆ ಅಲ್ಲ? ನಂದು ವಾಯ್ಸ್ ಬರುತ್ತೆ, ಕೇಳಿಸ್ತಿದೆ ಏನು ಸರ್. ತೊಂದರೆ இல்லம்மா. எனக்கு வரலையே. உங்களுக்கு தாராளமா நீங்க சரியா கொஞ்சம் இது பண்ணிட்டு நீங்க ಮೊಬೈಲ್ கொஞ்சம் வெளில வந்து திரும்பி வாங்க வரும். I am not in the mobile. ಅದು ಎಲ್ಲಾರ್ದು ಇರ್ತದಲ್ಲ, ನೀವು ಸ್ಕ್ರೋಲ್ ಮಾಡ್ಬೇಕನ್ಸತ್ತೆ. ಎಲ್ಲಾರ್ದು ಈ ತರ ಅಷ್ಟೇ, ಬಂದಿರತ್ತೆ ಅಷ್ಟೇ. ಲೈನ್ ಅಲ್ಲಿ. ಹಾ. ಇಫ್ ಯು ಸ್ಕ್ರೋಲ್, ಎಲ್ಲಾರ್ದು ಒಮ್ಮೆ ಕಾಣ್ತದೆ ಮುಖ. ಕಾಣಿಸುತ್ತೆ. Because you are in mobile, you are not able to see all the pictures. I am in iPad. I am in iPad. iPad also see you have to go for the See, I can see the speaker's view, gallery view, non-hide. And the speaker face ನನ್ಗೆ ಗೊತ್ತಾಗ್ತಾ ಇಲ್ಲ. I don't know why. that you have to check with your ಅದು ನೋಡು ಮುಂಚೆ ಕಾಣ್ರದು. no so you are able to see other pictures. Yes, ஜமுனாதன் வாயில கை வச்சிருக்கிறதெல்லாம் தெரியுது. தெரியுது. அப்புறம் then டாக்டர் HSC இவங்க தெரியுதா? ஸ்பீக்கர் காணலையே. Yeah, she is there. She is very much there. ಜಯಲಕ್ಷ್ಮಿ ಮೇಡಮ್ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರ ಅವರು? ಅವನು ಇಂಟರ್ವ್ಯೂಸ್ ಮಾಡೋದೇ ಇಲ್ಲಮ್ಮ, ಅವ್ರಲ್ಲಿ ಇದ್ದ ಕಮೆಂಟ್ ಮಾಡಿತಾ ಇದ್ದಾರೆ. ಸರಿ That ಸರಿ, is her greatness. Now I can introduce myself. ಹೇಳಿ ಮಾ, ಹೇಳಿ, ದಯವಿಟ್ಟು ಹೇಳಿ. ನಾನು ಜಯಲಕ್ಷ್ಮಿ ಅಂತ. ನನ್ಗೆ 2 ಮಕ್ಕಳಿದ್ದಾರೆ. I was working in ITA as office superintendent for 40 years. ಮದುವೆ ಆಗುವಾಗ SLC ಪಾಸ್ ಆಗಿದ್ದೆ. ಆಮೇಲೆ PUC BA MA ಎಲ್ಲ ಮಾಡಿದೆ. ನನ್ನ ಡೆಸಿಗ್ನೇಷನ್ ಚೇಂಜ್ ಮಾಡ್ಕೊಂಡೇ ಬಂದೆ ಮೇಲೆ. Now I am 77, living alone in Malleshwaram. My children are abroad. What else you want? ಇನ್ನೇನ್ ಬೇಕಾಗತ್ತಮ್ಮ ನನ್ನ ಬಗ್ಗೆ? ಹಾಡು ಹೇಳ್ತೀರಾ ಆಮೇಲೆ ಹೇಳ್ತೀರಾ? ಹಾಡಲ್ಲ ಹೇಳಲ್ಲ ರೀ. ನನ್ನ ಬಾಸ್ 12 years ನನ್ಗೆ ಟಾನ್ಸಲ್ಸ್ ಆಪರೇಷನ್ ಆಯ್ತು. ಅವಾಗ ವೋಕಲ್ ಕಾರ್ಡ್ ಅಲ್ಲಿ ಒಂದು ಗೀರ್ ಬಿತ್ತು. ಐ ಲಾಸ್ಟ್ ಮೈ ವಾಯ್ಸ್, ಒರಿಜಿನಲ್ ವಾಯ್ಸ್. ಯಾರೋ ಫೋನ್ ಮಾಡಿದ್ರು ಕೂಡ ಎಸ್ ಆರ್ ಅಂತಾನೆ ಹೇಳ್ತಾರೆ, ಎಸ್ ಮೇಡಮ್ ಅಂತಾನೆ ಯಾರು ಹೇಳಲ್ಲ. ಅಲ್ಲ, ಸಂಗೀತ ಹಾಡೇ ಹೇಳ್ಬೇಕಂತೇನಿಲ್ಲ. ಸಾಹಿತ್ಯದಲ್ಲಿ ಯಾವ್ದಾದ್ರು ಒಂದು ಕವಿಯ ಯಾವ್ದಾದ್ರು ಅಲ್ಲ, ಒಂದು ಫ್ರಾಂಕ್ಲಿ ರಚನೆಯ ಸಾಲಾಗಿರಬಹುದು ಅಥವಾ ಕಗ್ಗ ಆಗಿರಬಹುದು, ಏನಾದ್ರೂ ಹೇಳ್ಬೋದು, ತೊಂದ್ರೆ ಇಲ್ಲ. ನೀವು ನೆನ್ಸ್ಕೊಂಡು ಹೇಳ್ಬೋದು, ಆಮೇಲೆ ಸಹ ಹೇಳ್ಬೋದು. ಪಾಲಕ್ಕಾಡ್ ಅಯ್ಯರ್ಸ್ ರೀ, ಪಾಲಕ್ಕಾಡ್ ಅಯ್ಯರ್ಸ್, ತಮಿಳ್ ಬ್ರಾಹ್ಮಿನ್ ಪಾಲಕ್ಕಾಡ್ ಅಯ್ಯರ್. I brought up education, sorry, I was born in Kerala and brought up in Bangalore only. ಕನ್ನಡ ನನಗೆ ಚೆನ್ನಾಗಿ ಮಾತಾಡಕ್ ಬರುತ್ತೆ, ಓದಕ್ಕೆ ಬರೆಯಕ್ಕೆ ಬರಲ್ಲ. ಐ ಎಂಜಾಯ್ ಹಾಡು ತುಂಬಾ ಎಂಜಾಯ್ ಮಾಡ್ತೀನಿ. ಎಸ್ಪೆಷಲಿ ಕನ್ನಡ ಸಾಂಗ್ಸ್ ಎಲ್ಲ ಐ ಎಂಜಾಯ್ ಎ ಲಾಟ್. ನನ್ನ ತಕ್ಷಣ ಏನ್ ಹಾಡು ಅಂತ ಹೇಳಕ್ ಗೊತ್ತಾಗ್ತಾ ಇಲ್ಲ, ಬಟ್ ಐ ಎಂಜಾಯ್ ಆಲ್ ಕರ್ನಾಟಕ ಮ್ಯೂಸಿಕ್, ಫಿಲಿಂ ಮ್ಯೂಸಿಕ್. ಐ ಎಂಜಾಯ್. ತೊಂದ್ರೆ ಇಲ್ಲ. ನಿಮ್ಗೆ ನೆನಪು ಬಂದಾಗ ಹೇಳ್ಬೋದು. ಕೊನೆಯಲ್ಲಿ ಮತ್ತೆ ನಾವು ಬರೋಣ, ಎಲ್ಲಾರ್ಗು ಇಷ್ಟ ಆಗಿದ್ ಕೇಳುವ. ತ್ಯಾಗರಾಜ ಎಲ್ಲ ಹೇಳೋರು, ಅದೆಲ್ಲ ಎಂಜಾಯ್ ಮಾಡಿದ್ದೀನಿ. ನೈಸ್. ಸಿಂಧು ಅವರು ಪರಿಚಯ ಮಾಡ್ಕೋತೀರಾ? ಸಿಂಧು ಅವರಿದ್ದಾರೆ. ನಮ್ಗೆ ಇವತ್ತು ಇದು ಬಂದಿದ್ದೆಲ್ಲ ಮೊಬೈಲ್ ಅಲ್ಲಿ ಎಲ್ಲ ಫುಲ್ ಕನ್ನಡದಲ್ಲಿ ಬಂದ್ಬಿಟ್ಟಿದೆ. ನಂಗೆ ಮಾತಾಡೋರು ಹೆಸರು ಮಾತಾಡೋರು ಯಾವ್ದಕ್ಕಂದ್ರೆ ನನ್ನ ಹೆಸರು ಮೇಘ, ಡಾಕ್ಟರ್ ಮೇಘ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್, ನಾವು ಒನ್ ಆಫ್ ದಿ ವಾಲಂಟಿಯರ್ಸ್ ಆಫ್ VMS. ನಂಗೆ ಸ್ವಲ್ಪ ಹುಷಾರಿಲ್ಲ ಸದ್ಯಕ್ಕೆ, ಅದಕ್ಕೆ ನಾ ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ ಮೇಡಮ್. ನಾ ಮಲ್ಕೊಂಡೆ ನೋಡ್ತಾ ಇದ್ದೀನಿ ಅಷ್ಟೇ. ಮಲ್ಕೊಂಡೆ ನಿಮ್ಮ ಇದನ್ನ ಕೇಳಿಸ್ಕೊತಾ ಇದ್ದೀನಿ. ನಿಮ್ ಹೆಸರು ಏನ್ ಹೇಳಿದ್ರಿ? ನನ್ನ ಹೆಸರು ಮೇಘ, ಡಾಕ್ಟರ್ ಮೇಘ ಅಂತ. ಓಕೆ, ಡಾಕ್ಟರ್ ಮೇಘ ಇಸ್ ಇಟ್? ಹೌದು. ನಾನು ಮನೋವೈದ್ಯೆ ಬೈ ಪ್ರೊಫೆಷನ್. ಸೊ ಹಾಗೆ
ಓಕೆ ಥ್ಯಾಂಕ್ ಯು. ನೀವು ಭೀಮರ ಹೇಳಿ. I'm there in Bangalore. I There have work been at several megas in Whitefield. ಅಲ್ಲ ಒಬ್ರು ಮಲ್ಕೊಂಡೇ ಮಾತಾಡ್ತೀನಿ ಅಂದ್ರಲ್ಲ ಅವ್ರಿಗೆ ಅವರು ಬೇರೆ. ಅಲ್ಲ ಅವ್ರು ಯಾರು ಅಂತ ಕೇಳೋಣ ಅಂತ ಅಷ್ಟೇ. ವಾಣಿನ ಬೇರೆ ಭೀಮರ ಪರಿಚಯ ಮಾಡ್ಕೊಂಡ್ರ? ಸಿಂಧು ಮೇಡಮ್, ಮಹೇಶ್ ಅವರು ಸಿಂಧು ಭೀಮರ ಸಿಂಧು ಅಂತ ನಾನು ಹೇಳಿದ್ದು. ಹುಷಾರಿಲ್ಲ, ಮಲ್ಕೊಂಡೆ ನೋಡ್ತಾ ಇದ್ದೀನಿ ಅಂತ ನಾನು ಸಿಂಧು ಹೇಳಿದ್ದು. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ಮಾ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೇರೆಯವರು ಸ್ವಲ್ಪ ಬೇಗ ಬೇಗ ಎಲ್ಲರೂ ಒಮ್ಮೆ ಕಿರು ಪರಿಚಯ ಮಾಡ್ಕೊಂಡ್ರೆ ನಾವು ಮುಂದುವರ್ಸುವ, ಸರಿವಾ? ಡಾಕ್ಟರ್ ಮಹೇಶ್ ಹೇಮಾದ್ರಿ ಅಂತ ಒಬ್ರಿದ್ದಾರೆ. ಮಹೇಶ್ ಹೇಮಾದ್ರಿ ಅವರು ರೆಗ್ಯುಲರ್ ಫಿಸಿಕಲ್ ಡಾಕ್ಟರ್. ಓಕೆ, ರೆಗ್ಯುಲರ್ ಫಿಸಿಕಲ್ ಡಾಕ್ಟರ್. ಪ್ಲೀಸ್ ಇಂಟ್ರೊಡ್ಯೂಸ್. ಸರ್ ಅವರು ಅನ್ಮ್ಯೂಟ್ ಮಾಡಿದ್ದಾರೆ. ಸರ್ ಭೀಮಾರಾವ್ ಸರ್, ನೀವು ಪರಿಚಯ ಮಾಡ್ಕೊಳ್ತೀರಾ? ಹಲೋ ಹಲೋ ಮೇಡಮ್. ಮೇಡಮ್ ಭೀಮರಾವ್ ವೈಫ್ ಸರೋಜಾಬಾಯಿ ಅಂತ. ಓಕೆ ಓಕೆ, ಹೇಳಿ ಹೇಳಿ ಹೇಳಿ, ಕೇಳಿಸ್ತಿದೆ, ಹೇಳಿ. ನಾನು ಹೌಸ್ ವೈಫ್. ನಾವು ಬಸವೇಶ್ವರ ನಗರದಲ್ಲಿ ಇದ್ದೀವಿ. ನನಗೆ ಸಂಗೀತದ ಅಷ್ಟು ಟಚ್ ಇಲ್ಲ ಮೇಡಮ್. ನಾನು ಕೇಳ್ತೀನಿ ಅಷ್ಟೇ. ಸಂಗೀತ, ಜನಪದ ಗೀತೆ ಎಲ್ಲ ಕೇಳಿ ಇದ್ ಮಾಡ್ತೀನಿ ಮೇಡಮ್ ನಾನು. ಓಕೆ ಮೇಡಮ್. ವೆಲ್ಕಮ್ ವೆಲ್ಕಮ್, ನಮಸ್ಕಾರ. ಓಕೆ ಮೇಡಮ್. ಮಹೇಶ್ ಸರ್, ಡಾಕ್ಟರ್ ಮಹೇಶ್ ಸರ್. ಹಾ, ಎಲ್ಲರಿಗೂ ನಮಸ್ಕಾರ. ಏನೋ ರೆಕಾರ್ಡ್ ಇಲ್ಲ. ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸದ್ಯಕ್ಕೆ. ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಮಹೇಶ್ ಸರ್, ಡಾಕ್ಟರ್ ಮಹೇಶ್ ಸರ್, ನಮ್ಮ ವಾಯ್ಸ್ ಬ್ರೇಕ್ ಆಗುತ್ತದೆ ಸರ್. ಹಲೋ, ಎಲ್ಲರಿಗೂ ಕೇಳಿಸ್ತಿದೆಯಾ? ಕೇಳಿಸ್ತದೆ ಸರ್, ಕೇಳಿಸ್ತದೆ ಸರ್. ಕೇಳಿಸ್ತಿದೆ, ಹೇಳಿ. ಸೊ this is a beautiful topic today kept for everyone. ಒಳ್ಳೆ ಟಾಪಿಕ್ ಇದು. ನನ್ನ ಪರ್ಸನಲ್ ವಿಷಯ ಹೇಳೋದಾದ್ರೆ, I am leading a dedicated life in one of the greatest spiritual organization. So ನನಗೆ ಪರ್ಸನಲ್ ಆಗಿ ಇಂಟ್ರೆಸ್ಟ್ ಇರೋದಪ್ಪ ಅಂತಂದ್ರೆ ಹಿಂದೂಸ್ತಾನಿ ಕ್ಲಾಸಿಕಲ್, ಕರ್ನಾಟಕ ಮ್ಯೂಸಿಕ್ ಪ್ಲಸ್ ರುಟೀನ್ ಸಂಗೀತದಲ್ಲಿ ಇಂಟ್ರೆಸ್ಟ್ ಇದೆ. ಬಟ್ ಸಂಗೀತದಲ್ಲಿ ನಾನು ನಿಮ್ಗೆ ಕೋಟ್ ಮಾಡೋದಪ್ಪ ಅಂತಂತಂದ್ರೆ ಒಂದು ವಿಶೇಷ ಅಂತಂತಂದ್ರೆ ಡಾಕ್ಟರ್ ನಿವೇದಿತಾ ಮೆಹ್ತಾ, ಪ್ರೊಫೆಸರ್ ಆಫ್ ಮೆಡಿಸಿನ್, ಬರೋಡಾ ಮೆಡಿಕಲ್ ಕಾಲೇಜ್ನವರು. ಅವರು ಸಂಗೀತದಿಂದ ನಮ್ಮ ಶರೀರದ ಮೇಲೆ ಏನು ಪ್ರಭಾವ ಆಗುತ್ತೆ ಅನ್ನೋದನ್ನ ಸುಮಾರು ವರ್ಷಗಳ ಹಿಂದೆ ಅಧ್ಯಯನ ಮಾಡಿದ್ರು. ಒಂದು ಡಿಪ್ರೆಷನ್, ಎರಡನೇದ್ದು ನಿದ್ರೆ ಬರಲಾರ್ದು ಇನ್ಸೋಮ್ನಿಯಾ, ಮೂರನೇದ್ದು ಹೈಪರ್ ಟೆನ್ಷನ್, ನಾಲ್ಕನೇದು ಅಸ್ತಮಾ. ಸೊ ಬೇರೆ ಬೇರೆ ರಾಗಗಳು ಹೇಗೆ ನಮ್ಮ ಶರೀರದಲ್ಲಿ ಬರುವಂತ ರೋಗಗಳನ್ನು ತಡೆಗಟ್ತದೆ ಮತ್ತೆ ಔಷಧಿಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದ್ರು ಅವರು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡನೇ ವಿಷಯ ಹೇಳಬೇಕು ಅಂತಂತಂದ್ರೆ, ಇಟ್ ಇಸ್ ಆಲ್ರೆಡಿ ಪ್ರೂವ್ಡ್ ರಿಸರ್ಚ್. ಏನಪ್ಪಾ ಅಂತಂತಂದ್ರೆ, ನೀವು ಸಂಘಟನೆಯಲ್ಲಿ ಸುಮಾರು 20-30 ಜನ ಕೂಡ್ಕೊಂಡು ಡೈಲಿ ಹಾಡು ಹೇಳಿದಾಗ, ಅನೇಕ ವರ್ಷಗಳವರೆಗೆ ಮಾಡಿದ ಅಧ್ಯಯನ ನೋಡಿದಾಗ ಅವರು ICU ಅಡ್ಮಿಷನ್, ಎಮರ್ಜೆನ್ಸಿ, ಫಾಲ್ ಹಿಸ್ಟ್ರಿ ಎಲ್ಲ ಕಡಿಮೆ ಆಯ್ತು. ಸೊ ನನ್ನ ಸಂದೇಶ ಏನು ಅಂತಂತಂದ್ರೆ, ಸಂಗೀತದಲ್ಲಿ ಇಂಟ್ರೆಸ್ಟ್ ತಗೊಳ್ಳಿ. ನೀವು ನಿದ್ದೆ ಚೆನ್ನಾಗಾಗುತ್ತೆ, ಎಂಗ್ಸೈಟಿ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಕಡಿಮೆ ಆಗುತ್ತೆ, ಸೋಷಿಯಲ್ ಕನೆಕ್ಟಿವಿಟಿ ಚೆನ್ನಾಗಾಗುತ್ತೆ, ನಿಮ್ಮ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಒಂದು ಒಳ್ಳೆ ಅಲೈನ್ಮೆಂಟ್ ಅಲ್ಲಿ ಬರುತ್ತೆ, ಕಮ್ಯುನಿಕೇಶನ್ ಚೆನ್ನಾಗಾಗುತ್ತೆ, ನೀವು ಪರ್ಸನಾಲಿಟಿನಲ್ಲಿ ಪಾಸಿಟಿವ್ ಪರ್ಸನಾಲಿಟಿ ಬರುತ್ತೆ. ಬಟ್ ಹಾಡು ಹೇಳೋ ವಿಷಯ ಬಂತಂತಂದ್ರೆ ಆಕ್ಚುಲಿ ಇಟ್ ನೀಡ್ಸ್ ಎ ಡಿಫರೆಂಟ್ ಟೈಮ್, ಟೆಂಪರಾಮೆಂಟ್, ಮೂಡ್. ಬರೆದಿರೋದೆಲ್ಲ ಸಾಕಷ್ಟಿದೆ, ಹಾಡು ಹೇಳೋದೆಲ್ಲ ಸಾಕಷ್ಟಿದೆ. So to that time, I will take time myself to get involved to this. At present, I will not sing anything.
ಥ್ಯಾಂಕ್ ಯು ವೆರಿ ಮಚ್. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಸರ್. ಧನ್ಯವಾದಗಳು. ನೆಕ್ಸ್ಟ್ ಯಾರಿದ್ದೀರಾ? ಪದ್ಮಜ್ಯೋತಿ ಅವರಿದ್ದಾರೆ, ವಾಣಿ ಅವರಿದ್ದಾರೆ. ಅವರು ಜಸ್ಟ್ ಒಂದು ಕ್ಯಾಮ್ರಾ ಆನ್ ಮಾಡಿ ಅಥವಾ ಮಾತಾಡ್ಬೋದಾ? ಪದ್ಮಜ್ಯೋತಿ ಅವರೇ, ನಿಮ್ಗೆ ನಾನು ಮಾತಾಡೋದು ಕೇಳಿಸ್ತಿದ್ಯಾ? ವಾಣಿ ಅವರು ಹೇಳಿ ಮಾ. ನಮಸ್ತೆ ಮೇಡಮ್. ನಮಸ್ಕಾರ. ನಾನು ವಾಣಿ ಅಂತ, ಲೇ ಕೌನ್ಸಿಲರ್ ಮೇಡಮ್. ಲೇ ಕೌನ್ಸಿಲರ್ ಟ್ರೈನಿಂಗ್ ತಗೊಂಡಿದ್ದೀನಿ. ಪಿಯರ್ ಕೌನ್ಸಿಲಿಂಗ್ ಮಾಡ್ತೀನಿ ಮೇಡಮ್. ಮೈಸೂರಲ್ಲಿ ಇರೋದು. ಓಕೆ. ನನಗೆ ಭಾವಗೀತೆಗಳು ತುಂಬಾ ಇಷ್ಟ ಮೇಡಮ್. ಅದ್ರಲ್ಲಿ ಒಂದು ಭಾವಗೀತೆ ಒಂದೆರಡು ಲೈನ್ ಹೇಳ್ತೀನಿ ಅಷ್ಟೇ. ಹೇಳಿ ಖಂಡಿತ ಹೇಳಿ. ಒಡಲೆಂಬ ಗುಡಿಯೊಳಗೆ ಒಡೆಯ ನಿನ್ನವನಿಹಾನು, ನಡೆಯುವೇನು ನಡೆಸಿದಂತವನು ಕೈ ಬಿಡನು. ಒಡಲೆಂಬ ಗುಡಿಯೊಳಗೆ ಒಡೆಯ ನಿನ್ನವನಿಹಾನು. ವೆರಿ ನೈಸ್, ಇಟ್ಸ್ ರಿಯಲಿ ನೈಸ್. ಅರ್ಥ ಆಮೇಲೆ ಕೇಳೋ. ಸುರೇಶ್ ಅವ್ರು ಇದ್ದಾರೆ ನಮ್ ಜೊತೆ. ಸರ್, ನೀವು ಪರಿಚಯ ಮಾಡ್ಕೋತೀರಾ? ನಮಸ್ಕಾರ. ನಮಸ್ತೆ ಸರ್. ನಿಮಗೆ ಮುಂದೆ ಬರೋಕೆ ರೆಡಿ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ. ಇಲ್ಲ, ತೊಂದ್ರೆ ಇಲ್ಲ ಸರ್. ಓಕೆ. ನನ್ಗೆ ಹಾಡುಗಳಂತೂ ತುಂಬಾ ಕೇಳ್ತೇನೆ, ಅದರಲ್ಲೂ ಹಳೆ ಹಿಂದಿ ಹಾಡುಗಳು ತುಂಬಾ ಕೇಳ್ತೇನೆ. ನನ್ಗೀಗ 76 ವರ್ಷ ಕಂಪ್ಲೀಟ್ ಆಯ್ತು. ನಾನು ಇಸ್ರೋದಲ್ಲಿ ಕೆಲಸ ಮಾಡ್ತಿದ್ದೆ, ಇಂಜಿನಿಯರ್ ಆಗಿದ್ದೆ. ಅದಾದ್ಮೇಲೆ ಕೊರೋನಾ ತನಕನೂ ಕೆಲಸ ಮಾಡಿದೆ. 2010 ರಿಟೈರ್ಡ್ ಆಯ್ತು. ಕೊರೋನಾ ಬರೋವರೆಗೂ ವರ್ಕ್ ಮಾಡಿದೆ. ಆಮೇಲೆ 2 ವರ್ಷ ಗ್ಯಾಪ್ ಅಂತಲ್ಲ, ಆಮೇಲೆ ಎಲ್ಲೂ ಹೋಗೋದು ಬೇಡ ಸಾಕು ಅಂತ ಆಯ್ತು. ಈಗ 76 ಮುಗೀತು ನನ್ಗೆ. ಇದು ನನ್ನ ಒಂದು ವೈಯಕ್ತಿಕ ವಿಷಯ. ಹಾಡು ಎಲ್ಲ ನನ್ಗೆ ಅಷ್ಟು ಇದಿಲ್ಲ, ಕೇಳ್ತೀನಿ. ಬೇರೆ ಇನ್ಯಾರು ಹೇಳಿದ್ರೆ ಸಂತೋಷದಿಂದ ಕೇಳ್ತೀನಿ, ಆನಂದಿಸ್ತೀನಿ. ಧನ್ಯವಾದ. ಇಲ್ಲ ಸರ್, ನಿಮ್ಗೆ ಸ್ವಾಗತ ಈ ಟಾಕ್ಗೆ. ಹಲೋ ಅವರು ಹಲೋ ಮ್ಯಾಮ್, ನಾನು ಪದ್ಮಾ. ಪದ್ಮಜ್ಯೋತಿ ಅವ್ರು ಹೇಳಿ ಮೇಡಮ್, ನನ್ಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರಲ್ಲ. ಇದು ಬಂದು ನಾನು ನಮ್ಮ ಮಾತೃಭಾಷೆ ತೆಲುಗು. ನಾನು ಲೇ ಕೌನ್ಸಿಲರು ನಿಮ್ಹಾನ್ಸ್ನಲ್ಲಿ. ಒಂದು ತೆಲುಗುದು ಒಂದು ಶ್ಲೋಕ ನಮ್ಮಮ್ಮ ಏನಾದ್ರು ಹೇಳ್ಬೋದಾ ಮೇಡಮ್? ಹೇಳಿ ಖಂಡಿತ ಹೇಳಿ. తొండమునేకదంతమును తోరపు బొజ్జయు వామహస్తమున్ మెండ్రుక మ్రోయ గజ్జలను మెల్లనే చూపులు. ಅಷ್ಟೇ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ತೊಂದ್ರೆ ಇಲ್ಲ, ನೀವು ಅಟೆಂಪ್ಟ್ ಮಾಡಿದ್ರಲ್ಲ ಸಾಕು. ಧನ್ಯವಾದಗಳು ಅಮ್ಮ, ಧನ್ಯವಾದಗಳು. ವಿಶ್ವನಾಥ್ ಅವರು, ತಂಗರಾಜ್ ಅವರು, ಬೇರೆ ಯಾರಾದ್ರೂ? ರಾಮಚಂದ್ರ ಸರ್, ಬೇರೆ ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಅಂದ್ರೆ ಪರಿಚಯ ಮಾಡ್ಕೊಳಕ್ಕೆ? Mr. Ramchandran, நீங்க unmute பண்ணினா you can talk. He will sing so well, but he has to unmute. ಇದಾರ ಗೊತ್ತೇ ಇಲ್ಲಮ್ಮ. ಹಲೋ, ಇಲ್ಲ ಒಂದ್ ಕೆಲ್ಸ ಮಾಡು. ಯಾರು ಮಾತಾಡ್ತಿರೋದು? ನಾನು ಅನ್ಮ್ಯೂಟೆಡ್. ಹಾ ಸರ್, ರಾಮಚಂದ್ರ ಸರ್ ಹೇಳಿ ಸರ್. ನನ್ನ ಪರಿಚಯ, I am 94. I think I am the eldest of this. Oh, so nice. So I am a retired police officer. I worked in the CBI for 20 years in this thing. And after retired, children have all gone abroad. I am alone in Malaysia, Bangalore.
My pastime is switching on that early morning. I switch on the music, the whole day it goes on. Ididella Alexa. Alexa is my companion. So ಕನ್ನಡ ಮಾತಾಡ್ತೀರಾ? ಕನ್ನಡದಲ್ಲಿ ಮಾತಾಡಿ ಸರ್. ಮಾತಾಡ್ತೀರಾ? ಕನ್ನಡದಲ್ಲಿ ಮಾತಾಡಿ ಸರ್. ಓ, ಕನ್ನಡದಲ್ಲ? ಓಕೆ. ನಾನು ರಿಟೈರ್ಡ್ ಪೊಲೀಸ್ ಅಫಿಷಿಯಲ್. 20 ವರ್ಷ CBI ಕೆಲಸ ಮಾಡಿದೆ. ರಿಟೈರ್ ಆದೆ. ಮಕ್ಕಳೆಲ್ಲ ಅಮೆರಿಕ ಕೊಟ್ಟೋದ್ರು. ನಾನು ಒಬ್ಬನೇ ಇದ್ದೀನಿ. ಐ ಲಾಸ್ಟ್ ಮೈ ವೈಫ್ ಇನ್ 2002. ಸೊ ಮ್ಯೂಸಿಕ್ ಈಸ್ ಮೈ ಪಾಸ್ಟ್ ಟೈಮ್. ದೇವ್ರ ನಾಮಗಳು. ಬೆಳಿಗ್ಗೆ ಅಲೆಕ್ಸಾ ಹಾಕ್ಬಿಡ್ತೀನಿ. ಅಲೆಕ್ಸಾ ಗೊತ್ತು ತಾನೆ ಎಲ್ರಿಗೂ. ಅದನ್ನ ಅದು ಬಾಯಿನಲ್ಲಿ ಹೇಳಿದ್ರೆ ಪ್ಲೀಸ್ ಸಿಂಗ್ ದ ಎಂಟೈರ್ ಕಚೇರಿ ಆಫ್ some MS Subbulakshmi or ಗಾಯತ್ರಿ ಅಂತ ಹೇಳಿದ್ರೆ ಅದು ಪಾರ್ಟಿಗೆ ಹೋಗ್ತಾ ಇರತ್ತೆ. ನನ್ನ ಪಾರ್ಟಿಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ. ಪೇಪರ್ ಓದೋದು, ಅದು ಮಾಡೋದು, ವಾಕಿಂಗ್ ಹೋಗೋದು, ಬರೋದು ಮಾಡ್ತಾ ಇರ್ತೀನಿ. ಮನೇಲಿ ಇದ್ದಾಗೆಲ್ಲ ಬ್ಯಾಕ್ಗ್ರೌಂಡ್ ಹಾಡ್ ಇದ್ದೇ ಇರುತ್ತೆ. ಮ್ಯೂಸಿಕ್, ದ ಸೌಂಡ್ ಆಫ್ ಮ್ಯೂಸಿಕ್ ಈಸ್ ಮೈ ಕಂಪ್ಯಾನಿಯನ್. ಅಷ್ಟೇ. ಬೇರೆ what else do I say? ನೀವು ಸ್ವಲ್ಪ ಅಲ್ಲ, ಮಾಡ್ತೀರಾ? ಎರಡು ಲೈನ್ ವಿಡಿಯೋ ಆನ್ ಮಾಡ್ತೀರಾ? ತಮ್ಮ ಫೇಸ್ ನೋಡ್ಬೇಕು ಸರ್. ಸ್ವಲ್ಪ ವಿಡಿಯೋ ಆನ್ ಮಾಡ್ತೀರಾ? ತಮ್ಮ ವಿಡಿಯೋನಾ? ಹೌದು ಸರ್. ತಮ್ಮ ಫೇಸ್ ನೋಡ್ಬೇಕು ಸರ್. ಬ್ಯೂಟಿಫುಲ್ ಸರ್. Okay. Beautiful. Nice, sir. Welcome, sir. We are blessed to see you, sir. See, a person who is 94 years old, and a person who has worked in CBI. Great. Yeah. No. God places us in various places. All work is the same value. Wherever you work, if you are Gita ಹೇಳುತ್ತಲ್ಲ, without expecting your results or unmindful of results, you do your work. That's all. That counts. Yeah. ಸರ್, ರಾಮಚಂದ್ರನ್ ಸರ್, ಒಂದು ಮಾತು ನಾನು ಹೇಳಬೇಕು. 94 ಇಯರ್ಸ್ ನಲ್ಲಿ ನೀವು ಇಷ್ಟು ಆಕ್ಟಿವ್ ಆಗಿದ್ದೀರಾ ಅಂತಂದ್ರೆ ಅದಕ್ಕೆ ಒಂದು ಮೇಜರ್ ಕಾರಣ ಅಂತಂದ್ರೆ ನಿಮ್ಮ ಸರ್ವಿಸ್ ನಲ್ಲಿ ನೀವು ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ದೀರಾ ಅಂತ ಅನ್ನೋದು ಗೊತ್ತಾಗುತ್ತೆ ಸರ್. ವೆರಿ ಗುಡ್. ನಿಜವಾಗಿಯೂ. ಯಾಕೆ ಅಂತಂದ್ರೆ ನೋಡಿ, ಸಿನ್ಸಿಯರಿಟಿ ಇಲ್ದೇ ಇದ್ರೆ ಪಾಪ ಪ್ರಜ್ಞೆ ಕಾಣುತ್ತೆ ವಯಸ್ಸಾದಾಗ. ಇವಾಗ ನೀವು 94 ಇಯರ್ಸ್ ನಲ್ಲಿ ಇಷ್ಟು ಪಾಸಿಟಿವ್ ಆಗಿದ್ದೀರಾ ಅಂತಂದ್ರೆ ನೀವು ಸರ್ವಿಸ್ ನಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಅಂತ ಅನ್ನೋದು ಅರ್ಥ. ಅದು ಅದೆಲ್ಲ ಡಿಪೆಂಡ್ಸ್ ಆನ್ ಯುವರ್ ವಾಟ್ ದ ಜೀನ್ಸ್ ಯು ಹ್ಯಾವ್ ಇನ್ಕಾರ್ಪೊರೇಟೆಡ್ ಫ್ರಮ್ ಯುವರ್ ಫಾದರ್ ಅಂಡ್ ಮದರ್. ಎಲ್ರು ನನ್ನ ಕೇಳ್ತಾರೆ, ನೀವು ಹೇಳಿರ್ತಾರನ, ಎಲ್ರು ನನ್ನ ಕೇಳ್ತಾರೆ. ನಾನು ಐ ಟೆಲ್ ದೆಮ್, ರಾಮು, ಹೌ ಆರ್ ಯು ಸೊ ಫಿಟ್ ಅಂಡ್ I said I chose my parents carefully ಅಂತ ಹೇಳ್ತೀನಿ ಅಷ್ಟೇ. We cannot select our parents anyway. Your parents have chosen you correctly. Your genes, your ancestry, your environment, everything counts. Of course, your mental attitude also counts. Anyway, ದೇವ್ರ ಪ್ರಸಾದ. ನಮಗೇನು, ನಮ್ಮ ಕೈಲಿ ಏನು ಇಲ್ಲ. ಎಲ್ಲ rules of health. I know people who are very healthy, very good habits, very this thing, but they've passed away. They will not even drink water without puja, without bathing, without washing their. ಆ ತರ ಇರೋರು ಬೇಗ ಹೋಗಿದ್ದಾರೆ. ಏನಿಲ್ಲ, ಸ್ಮೋಕ್ ಮಾಡಿ, ಡ್ರಿಂಕ್ ಮಾಡಿ ಇರೋ ಫ್ರೆಂಡ್ಸು ಇದ್ದಾರೆ who have passed 90 and all that. So in the matter of health and matter of God's decision counts. Nothing in our hands. Of course, you cannot be careless and rash in the way you behave, but nothing much beyond. ಯಾವಾಗಲೂ ಪಾಪ ಈ ಕೋವಿಡ್ ಬಂದು ಎಷ್ಟು ಜನ ಹೆಲ್ತಿ ಪೀಪಲ್, ಯಂಗ್ people who never left home. In my neighborhood, papa, an elderly couple who never stepped out of their house, both of them died when COVID came. So, nothing is in providence. God decides. Some residence elli sir, Bangalore. ನೀವು ಎಲ್ಲಿ ಇರ್ತೀರಿ ಸರ್? ನಾನು ಮಲ್ಲೇಶ್ವರ, ಬ್ಯಾಂಗ್ಳೂರ್. ಮಲ್ಲೇಶ್ವರ. ಓ, ಗ್ರೇಟ್.
Nice, sir. Nice. Alleshira. Nice to see you. Nice to meet you. Music Center of Bangalore. Yeah, Bangalore. Music Center of Bangalore, sir. ಅದು ಇಲ್ಲವಾ? ಹಾ, ಅದೇ ಸರ್, ಅದೇ ನೀವು one reason for your longevity, sir. Very nice, sir. Very nice. We are blessed, sir. ಜಗನ್ನಾಥ್ ಸರ್, ಬೇರೆ ಇನ್ಯಾರಾದ್ರೂ ಪರಿಚಯ ಮಾಡ್ಕೊಳಕಿದಾರ ಅಥವಾ ನಾನು ಕಂಟಿನ್ಯೂ ಮಾಡಲ? ಐ ಥಿಂಕ್ ಸರ್ ತಂಗರಾಜ್ ಸರ್, ಸರ್, ವಿಶ್ವನಾಥ್ ಸರ್. Good evening, sir. Good evening to all. I am listening because I can understand Kannada, but I couldn't speak fluently in Kannada. That's why I am watching. This is a good opportunity to see Mr. Ramchandra Govinda Rao, 94 years senior government official. It's a good opportunity for us. Such good service people. He is comparing with people in otherwise also. Age is not given by activities. Only with the responsibility and guidance of God, our parents. Parents are very important. Gene is very important. Hereditary is very important. Good behavior, that's also very important. All these things together we have to live peacefully. I seek his blessings because such a senior person we are meeting today. No, merely because I was born early. I am earlier than all of you. Yes, sir. Age is only numbers only, sir. Because what we are seeing, our old service we are recollecting. When we alone, whatever we were doing in our service, good or bad, we meet or that things will be benefit to the government service official, particularly in any department. They have to do their service with their conscience, particularly poor people and needy people. And I have visited Saturday one home. Vaishya community, more than 100 people are living in Kandasramam near Salem. They are paid home, some 7,000 and above. Mostly, they were left by their children. Mostly. I could not secure a place for my friend with a couple. They have no children. I have the Tamras one home is. They are waiting for 30 people. Waiting. I could not find a place for a couple in Salem. Because my friend Tangaraju, we will allow our speak now. But nowadays community is organizing such homes for their community. Vegetarian. I mean vegetarian. They are seeking. Dharmaburi people. Mr. Subbarao and his wife, 80 plus. Nowadays homes are increasing, but accommodation is not easy to accommodate. Free homes are available, but not with all facilities. This I see very, very nice the Hindi area, Salem, Odayapatti, Kandasramam. Our temple is there. We can see Anjaneyar, Murugan, like that. The people are very, very enjoying like that anything. Our speak, please. Tangaraj sir, we'll come back to you later. Anyone else is there to talk, or I'll just have a ಸ್ವಲ್ಪ ಇದ್ರ ಬಗ್ಗೆ ಈ ವಿಷಯದ ಬಗ್ಗೆ ನೀವೆಲ್ಲ ಹೇಳಿದೀರಾ ತುಂಬಾನೇ.
ಇನ್ನೊಂದ್ ಸ್ವಲ್ಪ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಲ್ಲ, ಏನೆಲ್ಲ ರಿಸರ್ಚ್ ನಡೆದಿದೆ ಈ ಒಂದು ಫೀಲ್ಡ್ ಅಲ್ಲಿ, ಅಥವಾ ನಾವ್ ಹೇಳ್ತಾ ಇರ್ತೀವಲ್ಲ ನಿಜವಾಗ್ಲೂನು ಈ ತರ ಎಲ್ಲ ಆಗಿದ್ಯಾ, ಹಿಂದೆ ಮಾಡಿದಾರ, ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಅನ್ನೋದು ಒಂದ್ 2 ಲೈನ್ ಅಲ್ಲಿ ಹೇಳ್ತೀನಿ. ಬೇರೆ ಇನ್ ಯಾರಾದ್ರೂ ಇದ್ದಾರಾ ಸರ್? ಮಿಸ್ಟರ್ ಇವರು ಸುರೇಶ್ ಬಾಬು, ಮಿಸ್ಟರ್ ಸುರೇಶ್. ನಮಸ್ಕಾರ, ನಾನು ಆಗ್ಲೇ ಪರಿಚಯ ಮಾಡ್ಕೊಂಡೆ. ಆಗ್ಲೇ ವಿಡಿಯೋದಲ್ಲಿ ಬಂದಿರ್ಲಿಲ್ಲ, ಯಾಕಂದ್ರೆ ಪ್ರಿಪೇರ್ಡ್ ಫಾರ್ ಇಟ್. ಅದಕ್ಕೆ ಈಗ ಶರ್ಟ್ ಹಾಕೊಂಡು ಕೂತ್ಕೊಂಡೆ ಈಗ. ಓಕೆ, ನಾನು ಆಗ್ಲೇ ಹೇಳ್ದ ಹಾಗೆ ಈ ತಿಂಗಳು 5ನೇ ತಾರೀಕು ನಂದು 76 ವಯಸ್ಸು ಮುಗೀತು. 77ಕ್ಕೆ ಕಾಲಿಟ್ಟಿದ್ದೀನಿ. ನಾನು ಇಸ್ರೋದಲ್ಲಿ ವರ್ಕ್ ಮಾಡ್ತಿದ್ದೆ. ಅಫ್ಕೋರ್ಸ್ ನಾನು ತುಂಬಾ ಶ್ರಮ ಪಟ್ಟೆ. ನನ್ಗೆ ಯಾರೋ ಒಬ್ರು ಸ್ಮೋಕಿಂಗು ಅದು ಇದ್ರ ಬಗ್ಗೆ ಯಾರೋ ಹೇಳ್ತಿದ್ರು. ಅವಾಗ ನನ್ಗೂ ನನ್ನ ಬಗ್ಗೆ ಹೇಳೋಣ ಅಂತ ಅನ್ಕೊಂಡಿದ್ದೆ. ಸಣ್ಣ ವಯಸ್ಸೊಳಗೆ ವಯಸ್ಸಿದ್ದಾಗ ನನ್ಗೂ ಆ ಥರದ್ದು ಪಾರ್ಟಿ ಗೀಟಿ ಆ ಥರ ಎಲ್ಲ ಇತ್ತು. ಕಾಲಕ್ರಮೇಣ ಅದನ್ನೆಲ್ಲ ಬಿಟ್ಬಿಟ್ಟೆ, ಅದೆಲ್ಲ ಏನು ಇರಲಿಲ್ಲ. ಆಮೇಲೆ ನಾನು ಸ್ಪೋರ್ಟ್ಸ್ ಅಲ್ಲೂ ತುಂಬಾ ಆಕ್ಟಿವ್ ಆಗಿದ್ದೆ. ಎಸ್ಪೆಷಲಿ ಕೇರಂ ಅಲ್ಲಿ ಐ ವಾಸ್ ಎ ಚಾಂಪಿಯನ್, ಅನ್ಬೀಟನ್ ಫಾರ್ 10 years. ನಮ್ಮ ಆಫೀಸ್ ಮಟ್ಟದಲ್ಲಿ ಮಾತ್ರನೇ. ಆಮೇಲೆ ಆಫೀಸಲ್ಲಿ, ಆಮೇಲೆ ಹೊರಗಡೆ ಕೆಲವು ಈ ಸ್ಟೇಜ್ ಆಕ್ಟಿವಿಟೀಸ್ ಒಳಗೆಲ್ಲ ಇನ್ವಾಲ್ವ್ ಆಗ್ತಿದ್ವಿ. ನಾಟಕಗಳು ಅದೆಲ್ಲ ಮಾಡ್ತಿದ್ವಿ ನಾವು, ಅದು ಇತ್ತು. ಆಮೇಲೆ ಈ ಅಸೋಸಿಯೇಷನ್ ಅದು ಇದು ಆಕ್ಟಿವಿಟೀಸ್ಗಳು ಬಂದಾಗ ತುಂಬಾ ಪ್ರಶ್ನೆ ಕೇಳೋದು ಅದು ಇದೆಲ್ಲ ತುಂಬಾ ಮಾಡ್ತಿದ್ದೆ. ನನ್ನ ಇಂಗ್ಲಿಷ್ನು ಸ್ವಲ್ಪ ಮಟ್ಟಿಗೆ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಎಲ್ರು ನನ್ಗೆ ಹುಮ್ಮಸ್ ಕೊಟ್ಟು, ನೀವು ಸೆಕ್ರೆಟರಿ ಆಗಿ, ನೀವು ಇದಕ್ ಬನ್ನಿ, ಈ ಅಸೋಸಿಯೇಟ್ ಬನ್ನಿ, ಸ್ಪೋರ್ಟ್ಸ್ ಬನ್ನಿ ಅಂತ ಎಲ್ಲದೂ ಕೇಳೋರು. ಯಾವುದೋ ಒಂದು ಸಂದರ್ಭದಲ್ಲಿ ನನ್ಗೆ ನನ್ನ ಮನಸ್ಸಿಗೆ ಬಂತು. ಸೊ ನಾನು ಈ ತರ ಅಸೋಸಿಯೇಷನ್ ಕೇಳಿದ್ರೆ ಕೆಲಸ ಮಾಡ್ತಿದ್ರೆ ಆರಾಮ ಓಡಾಡ್ಕೊಂಡಿರ್ಬೋದು, ಪಾಲಿಟಿಕ್ಸ್ ಮಾಡ್ಕೊಂಡಿರ್ಬೋದು ಒಂದು. ಆಮೇಲೆ ಇನ್ನೊಂದು, ನಮ್ಮ ಅಭಿರುಚಿ ಏನಿದೆ ಸ್ಪೋರ್ಟ್ಸ್ ಅದು ಇದೆಲ್ಲ ಮನ್ಸಿಗೆ ಬಂತು. ಬಟ್ ಯಾಕೋ ಏನೋ ನನಗೆ ನನ್ನ ಕೆಲಸದ ಮೇಲೆ ನನ್ಗೆ ತುಂಬಾ ಒಲವು ಶುರುವಾಗಿ ಅದನ್ನೆಲ್ಲ ಕೈ ಬಿಟ್ಟು ಕೆಲಸದ ಕಡೆ ತುಂಬಾ ಹೆಚ್ಚಿಗೆ ಗಮನ ಕೊಟ್ಟೆ. ಅದು ಕೊಟ್ಟು ತುಂಬಾ ಹೆಸರು ಮಾಡಿದೆ. ಹೆಸರು ಎಷ್ಟು ಹೇಳ್ಬೇಕು ಅಂದ್ರೆ ಹೇಳ್ಕೊಂಡ್ರೆ ತುಂಬಾ ಅತಿಶಯ ಆಗುತ್ತೋ ಏನೋ. ನಮ್ಮ ಆಫೀಸಲ್ಲಿ ಅಫ್ಕೋರ್ಸ್ ನಾನು ಎಲ್ಲರ ಹತ್ರನು ತುಂಬಾ ಹೆಚ್ಚಿಗೆ ಓಡಾಡ್ತಿದ್ದೆ, ಮಾತಾಡ್ತಿದ್ದೆ. ತುಂಬಾ ಕ್ಯಾಶುವಲ್ ಲೇಬರ್ ಆಗ್ಲಿ, ಹೆಲ್ಪರ್ ಆಗ್ಲಿ, ಡೈರೆಕ್ಟರ್ಗಳಾಗ್ಲಿ, ಗ್ರೂಪ್ ಡೈರೆಕ್ಟರ್ ಆಗ್ಲಿ, ಆ ತರ ತುಂಬಾ ಇತ್ತು. ಎಲ್ಲಾ ಕಡೆ ನನ್ನ ಮಾತಿಗೆ ತುಂಬಾ ಮರ್ಯಾದೆ ಸಿಗೋದು. ಯಾಕಂದ್ರೆ ನಾನು ಎಲ್ಲಾ ಕೆಲಸದೊಳಗೂ ಮುಂದಿರ್ತಿದ್ದೆ, ಎಲ್ಲರೂ ಐಡೆಂಟಿಫೈ ಮಾಡೋರು. ಜೊತೆಗೆ ನನ್ನ ಸೆಂಟ್ರಲ್ಗೆ CIIS ಅಂತ ಒಂದು ಸೆಕ್ಯೂರಿಟಿ ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ಗಳಲ್ಲಿ, ಅಲ್ಲಿ ನನಗೆ ಎಲ್ಲ ಎಷ್ಟು ಬೆಲೆ ಕೊಡೋರು ಅಂದ್ರೆ, ಗೇಟ್ ಪಾಸ್ ಇಲ್ದಿರ ನಾವು ನಮ್ಮ ಆಫೀಸೊಳಗೆ ಸ್ಯಾಟಲೈಟ್ ಆಕ್ಟಿವಿಟಿ ಮಾಡ್ಬೇಕಾದ್ರೆ ತುಂಬಾ ಕೆಲಸ ಮಾಡ್ತೀವಿ. ಈ ಟೆಸ್ಟಿಂಗು ಅದು ಇದು ಇದ್ದಾಗ, ಲೇಟ್ ನೈಟ್ ಅಲ್ಲಿ ಇದ್ದಾಗ ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರು ನನ್ಗೆ ರಿಕ್ವೆಸ್ಟ್ ಮಾಡೋರು. ನಮ್ಮ ಡಿವಿಷನ್ ಹೆಡ್, ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಅವರೆಲ್ಲ ಹೇಳೋರು, ಇವು ಸ್ಟೇ ಬ್ಯಾಕ್ ಇನ್ ದಿ ಆಫೀಸ್. ದಯವಿಟ್ಟು ಕ್ಷಮಿಸಿ, ಸಂಗೀತದ ಏನಾದ್ರೂ ಹೇಳೋದಿದ್ರೆ ಹೇಳಿ. ನಾನು ಅಂದ್ರೆ ಆಮೇಲೆ ಮತ್ತೆ ಪುನಃ ಬರ್ತೀವಿ ನಾವು. ಇಲ್ಲ, ಸಂಗೀತ ನಾನು ಆಗ್ಲೇ ಹೇಳ್ದೆ, ಬಹಳ ಅಷ್ಟು ಮಟ್ಟಿಗೆ ಏನೂ ಇಲ್ಲ. ಬಟ್ ನಾನು ತುಂಬಾ ಅನುಭವಿಸ್ತೀನಿ, ತುಂಬಾ ಕೇಳ್ತೀನಿ. ಈಗ್ಲೂ ನಾನು ತುಂಬಾ ನನ್ನ ರಿಟೈರ್ಡ್ ಒಳಗೆ ಒಂದೊಂದ್ ದಿವಸ ಅಂತೂ ಬರೀ ಈ ಅಂದ್ರೆ ಈ ಮ್ಯೂಸಿಕ್ ಕೇಳೋಕೆ ಶುರು ಮಾಡ್ತೀನಿ. ಒಂದೊಂದ್ ದಿವಸ ಒಂದೊಂದ್ ತರ ಆಕ್ಟಿವಿಟಿ ಪ್ಲಾನ್ ಮಾಡ್ಕೊಂತೀನಿ ನನ್ನ ಸಮಯ ಕಳೆಯೋಕೆ. ಸೊ ಇದು ನಿಮ್ಮ ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್ ಸರ್. ಇದುವರೆಗೂ ಅಲ್ಲ, ಇನ್ನೊಂದೇ ಒಂದು ಇಷ್ಟು ಹೇಳಕ್ಕೆ ನನ್ಗೆ ತುಂಬಾ ಖುಷಿ ಆಗತ್ತೆ. ನನ್ಗೆ ಈ ವಯಸ್ಸಲ್ಲೂ ನನ್ಗೆ ಏನೋ BP, ಶುಗರು ಅನ್ನೋದು ಯಾವ್ದು ಪ್ರಾಬ್ಲಮ್ ಏನಿಲ್ಲ. ತುಂಬಾ ಆಕ್ಟಿವ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಅದು ನಿಮ್ಗೆ ಹೇಳ್ಕೊಳ್ಳೋಣ ಅಂತ ಖುಷಿ ಆಗುತ್ತೆ. ನಮ್ಗೂ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಸೊ ಇಷ್ಟು ಅಲ್ಲ, ಕೆಲವ್ರು ನಂಗೆ ಹೇಳ್ತಾರೆ, ಈ ತರ ಎಲ್ಲರಿಗೂ ಹೇಳ್ಬಿಡಿ ದೃಷ್ಟಿ ಆಗ್ಬಿಡುತ್ತೆ ಅಂತ. ಇಲ್ಲ, ನಾವು ನಮ್ಮ ಇದು ಕಾನ್ಫಿಡೆನ್ಸ್ ನಾವು ಬೂಸ್ಟ್ ಮಾಡ್ಕೋಬೇಕು ಅಂತ ನಾನು ಅವ್ರ ಜೊತೆ ಆರ್ಗ್ಯೂ ಮಾಡ್ತೀನಿ ಯಾವಾಗ್ಲೂ. ಮೇಡಮ್, Doctor, 1 second. Already there's a question in the chat box. Please share latest music update in improving mild cognitive impairment. Any research is going on in Nimmans on that? ಹಾ ಸರ್, ನಾನು ಇನ್ನೂ ಶುರುನೇ ಮಾಡಿಲ್ಲ, ಎಲ್ಲಾನು ಇದೆ ಸರ್ ಮಾತಾಡಕ್ಕೆ. ಏನಂತ
It's already 4:50, madam. Yeah. I'll briefly tell the things. ಎಲ್ರು ತುಂಬಾ ಜನ ಮಾತಾಡಿದೀರಾ. ಇವನ್ ಮಹೇಶ್ ಸರ್ ಹೇಳ್ತಿದ್ರು, ತುಂಬಾ ಜನ ಹೇಳಿದೀರಾ ಮನ್ಸಿಗೆ ಮುದ ಕೊಡುತ್ತೆ, ಖುಷಿ ಆಗತ್ತೆ, ಸ್ಟ್ರೆಸ್ ಕಡಿಮೆ ಆಗತ್ತೆ, ಹಾಗೆ ಹಳೆ ನೆನಪುಗಳು ಬರುತ್ತೆ. ಇದೆಲ್ಲಾನು ಬಹಳಷ್ಟು ಇದೆಲ್ಲ ರಿಸರ್ಚ್ ಆಗಿರ್ತಕ್ಕಂಥದ್ದೆ. ಯಾಕೆ ಈ ಒಂದು ನಾವು ಟಾಪಿಕ್ ನ ತಗೊಂಡ್ವಿ ಅಂತಂದ್ರೆ, ಬಹಳಷ್ಟು ಈ ಮಾನಸಿಕ ಆರೋಗ್ಯದಲ್ಲಿ ಬಹಳಷ್ಟು ರಿಸರ್ಚ್ ನಡೆದಿದೆ. ಇದ್ರ ಬಗ್ಗೆನೂ ಸಹ ಮ್ಯೂಸಿಕ್ ಥೆರಪಿ ಆಗಿರಬಹುದು, ಅಥವಾ ಸಾಹಿತ್ಯ ಮತ್ತು ಸಂಗೀತ ಯಾವ ರೀತಿಯಲ್ಲಿ ಮನುಷ್ಯನ ಮಾನಸಿಕ ಆರೋಗ್ಯದಲ್ಲಿ ಒಂದು ಪ್ರಭಾವವನ್ನ ಬೀರುತ್ತೆ, ಎಸ್ಪೆಷಲಿ ಎಲ್ಡರ್ಲಿಯಲ್ಲಿ, ಹಿರಿಯರಲ್ಲಿ ಯಾವ ರೀತಿ ಇರುತ್ತೆ, ಚಿಕ್ಕ ವಯಸ್ಸಲ್ಲಿ ಚೈಲ್ಡ್ ಅಂಡ್ ಅಡೋಲೆಸೆಂಟ್ ಅಲ್ಲೂ ಸಹ ರಿಸರ್ಚ್ ಮಾಡಿದ್ದಾರೆ. ಮತ್ತು ಪೆರಿನೇಟಲ್ ವಿಮೆನ್, ಪ್ರೆಗ್ನೆನ್ಸಿ ಟೈಮಲ್ಲಿ, ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲೂ ಸಹ ಬಹಳಷ್ಟು ರಿಸರ್ಚ್ ನಡೆದಿದೆ. ಅದ್ರ ನಾವು ಒಂದು ಮೂಲಕ್ಕೆ ಹೋಗೋದಾದ್ರೆ, ಯಾಕೆ ಈ ಒಂದು ಸಂಗೀತದಿಂದ ಅಥವಾ ಹಾಡಿನಿಂದ ನಮ್ಗೆ ಖುಷಿ ಸಿಗತ್ತೆ ಅಂತ ಎಲ್ಲರಿಗೂ ಡೌಟ್ ಬರ್ಬೋದು. ಎಲ್ಲರಿಗೂ ಗೊತ್ತು ಖುಷಿ ಸಿಗತ್ತೆ ಅಂತ. ಅದು ಆಕ್ಚುಲಿ ಲೈಕ್ ಸೈಂಟಿಫಿಕಲಿ ಆಲ್ಸೋ ಪ್ರೂವನ್. ನಮ್ಮ ಮೆದುಳಿನಲ್ಲಿ ಏನು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಥವಾ ರಾಸಾಯನಿಕಗಳು, ಕೆಮಿಕಲ್ಸ್ ಅಂತ ಏನಿರುತ್ತೆ, ನಾರ್ಮಲಿ ನಮ್ದು ರಿವಾರ್ಡ್ ಪಾತ್ವೆ ಅಂತ ಇರುತ್ತೆ. ಡೋಪಾಮಿನ್ ಆಗಿರಬಹುದು, ಮತ್ತೆ ಸೆರೋಟೋನಿನ್ ಅದೊಂದು ಕೆಮಿಕಲ್, ಅದು ನಮ್ಮ ಮೂಡ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸಂಗೀತದಿಂದ ಈ ರಿವಾರ್ಡ್ ಪಾತ್ವೆನೂ ಸಹ ಆಕ್ಟಿವೇಟ್ ಆಗುತ್ತೆ, ಡೋಪಾಮಿನ್ ರಿಲೀಸ್ ಜಾಸ್ತಿ ಆಗುತ್ತೆ, ನಮ್ಗೆ ಖುಷಿ ಆಗತ್ತೆ, ಮತ್ತೆ ಮೂಡ್ ರೆಗ್ಯುಲೇಟ್ ಆಗುತ್ತೆ ಸೆರೋಟೋನಿನ್ ಇಂದ. ಮತ್ತೆ ಹಲವಾರು ಇದೇ ತರ, ಅಂದ್ರೆ ನಮ್ಮ ಒಂದು ಮೆದುಳಿನಲ್ಲಿ ಕೆಲವೊಂದು ಅಮೈಗ್ಡಲ ಅಂತ ಹೇಳ್ತೀವಿ, ಎಮೋಷನ್ಸ್ ಮತ್ತೆ ಭಯವನ್ನ ಅದು ನೋಡ್ಕೊಳಂತಹ ಭಾಗ, ಅದನ್ನ ಸಹ ರೆಗ್ಯುಲೇಟ್ ಮಾಡತ್ತೆ. ಸೊ ಭಯ ಕಡಿಮೆ ಮಾಡುತ್ತೆ, ಎಮೋಷನ್ಸ್ ರೆಗ್ಯುಲೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕಾರ್ಟಿಸೋಲ್ ಅಂತ ಹಾರ್ಮೋನ್ ಇರುತ್ತೆ, ದಟ್ ಈಸ್ ಅ ಸ್ಟ್ರೆಸ್ ಹಾರ್ಮೋನ್ ಇನ್ ಆರ್ ಬಾಡಿ. ಆ ಸ್ಟ್ರೆಸ್ ಹಾರ್ಮೋನ್ ನ ಕಡಿಮೆ ಮಾಡೋದಕ್ಕೂ ಸಹ ಈ ಸಂಗೀತ ಅಂತಕ್ಕಂಥದ್ದು ಹೆಲ್ಪ್ ಆಗುತ್ತೆ. ಸೊ ಸ್ಟ್ರೆಸ್ ನ ಕಡಿಮೆ ಮಾಡೋದ್ರಿಂದ, ಒಳ್ಳೆ ಅಂದ್ರೆ ಖುಷಿ ಕೊಡುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ ನ ಹೆಚ್ಚಿಗೆ ಮಾಡೋದ್ರಿಂದ, ಸಂಗೀತ ಅಂತಕ್ಕಂಥದ್ದು ಮನಸ್ಸಿಗೆ ಮುದ ಕೊಡುವಂಥದ್ದು, ನಮ್ಮ ಮನಸ್ಸನ್ನ ಅಥವಾ ನಮ್ಮ ಮೂಡನ್ನ ಎಲಿವೇಟ್ ಮಾಡ್ತಕ್ಕಂಥದ್ದು, ಖುಷಿ ಕೊಡುವಂಥದ್ದು, ಆಸಕ್ತಿ ಬರುವಂಥದ್ದು, ಇದೆಲ್ಲಾನು ಸಹ ಆಗತ್ತೆ. ಅದರ ಜೊತೆಗೆ ಇನ್ನೂ ಒಂದು ರಿಸರ್ಚ್ ನ ರಿಸಲ್ಟ್ಸ್ ಪ್ರಕಾರ ಇಮ್ಯೂನ್ ಸಿಸ್ಟಮ್, ನಮ್ಮ ಒಂದು ಏನ್ ಇಮ್ಯೂನ್ ಸಿಸ್ಟಮ್ ಇರುತ್ತೆ, ರೋಗವರ್ಧಕ ಶಕ್ತಿ ಅಂತ ಏನ್ ಹೇಳ್ತೇವೆ, ಅದನ್ನು ಸಹ ಇಂಪ್ರೂವ್ ಮಾಡೋದಕ್ಕೆ ಸಾಹಿತ್ಯ ಅಥವಾ ಸಂಗೀತ ಅಂತಕ್ಕಂಥದ್ದು ಹೆಲ್ಪ್ ಆಗತ್ತೆ ಅಂತ ರಿಸರ್ಚ್ ಕೂಡ ಇದೆ. ಸೊ ಇದು ಮೇನ್ ಸೈಂಟಿಫಿಕಲಿ ಹೇಗೆ ಇನ್ವಾಲ್ವ್ ಆಗತ್ತೆ ಇದು ಮಾಡೋದಕ್ಕೆ ಅಂತ. ಹಾಗಾದ್ರೆ ಯಾವ ಕಂಡೀಷನ್ಸ್ ಅಲ್ಲಿ ನಾವು ಮಾನಸಿಕ ಆರೋಗ್ಯದಲ್ಲಿ ಕಾಮನ್ ಆಗಿ ಏನ್ ನೋಡ್ತಾ ಇರ್ತೀವಿ, ಖಿನ್ನತೆ, ಡಿಪ್ರೆಷನ್ ಆಗಿರಬಹುದು, ಅಥವಾ ಆಂಗ್ಸೈಟಿ, ಗಾಬರಿ ಕಾಯಿಲೆ ಆಗಿರಬಹುದು, ಬಹಳ ಸ್ಟ್ರೆಸ್ ಇರಬಹುದು, ಅಥವಾ ಇನ್ನು ನಾವು ಬಂದಂಗೆಲ್ಲ ಡಿಮೆನ್ಷಿಯಾ, ಕಾಗ್ನಿಟಿವ್ ಇಂಪೈರ್ಮೆಂಟ್, ಮರೆತು ಹೋಗುವ ಕಾಯಿಲೆಗಳಾಗಿರಬಹುದು, ಅದ್ರ ಜೊತೆಗೆ ಸ್ಕಿಜೋಫ್ರೀನಿಯಾ, ಯಾಕೆ ಡೆಲ್ಯೂಷನ್ಸ್ ಆಗಿರ್ಬೋದು, ಏನೋ ಮಾತು ಕೇಳ್ದಂಗ ಆಗ್ಬೋದು ಕಿವಿಯಲ್ಲಿ, ಅಥವಾ ಒಂದು ಫಾಲ್ಸ್ ಫಿಕ್ಸ್ ಬಿಲೀಫ್ ಅಂತ ಹೇಳ್ತೀವಿ, ಅದಿರಬಹುದು, ಒಬ್ಬೊಬ್ರೆ ಮಾತಾಡ್ಕೊಳೋದಾಗಿರ್ಬಹುದು, ನಿದ್ರೆ ತೊಂದರೆ ಇರ್ಬೋದು. ಮಹೇಶ್ ಸರ್ ಆಗ್ಲೇ ಹೇಳ್ತಿರೋ, ನಿದ್ರೆಯಲ್ಲೂ ಸಹ ಇದು ಇಟ್ ಹ್ಯಾಸ್ ಬೀನ್ ರಿಸರ್ಚ್, ಅಂದ್ರೆ ನಿದ್ರೆ ಇಂಪ್ರೂವ್ ಆಗೋದಕ್ಕೂ ಸಹ ಸಂಗೀತ ಅಂದ್ರೆ ಹೆಲ್ಪ್ ಆಗತ್ತೆ ಅನ್ನೋದು ಸಹ ರಿಸರ್ಚ್ ಆಗಿದೆ. ಅದ್ರ ಜೊತೆಗೆ ನಾನು ಈಗ ಹೇಳಿರ್ತಕ್ಕಂಥ ಎಲ್ಲಾ ಕಂಡೀಷನ್ಸ್, ಯಾಕಂದ್ರೆ ಡಿಪ್ರೆಷನ್ ಅಲ್ಲಿ ನಾವು ಹೇಳ್ದಾಗೆ ಮೋಸ್ಟ್ ಆಫ್ ದ ಟೈಮ್ ಸೆರೋಟೋನಿನ್ ಇನ್ವಾಲ್ವ್ ಆಗಿರೋದ್ರಿಂದ, ನಾನು ಆಗ್ಲೇ ನಿಮ್ಗೆ ಹೇಳ್ದಾಗೆ ಆ ಎಲ್ಲಾ ನ್ಯೂರೋ ಟ್ರಾನ್ಸ್ಮಿಟರ್ ನ ಅದು ರೆಗ್ಯುಲೇಟ್ ಮಾಡೋದ್ರಿಂದ, ಮಾನಸಿಕ ಆರೋಗ್ಯದಲ್ಲೂ ಸೇಮ್ ಮೆಕ್ಯಾನಿಸಮ್ ಇರೋದ್ರಿಂದ ಅದು ಸಹ ಡಿಪ್ರೆಷನ್ ಇಂಪ್ರೂವ್ ಮಾಡೋದಕ್ಕೆ, ಸ್ಕಿಜೋಫ್ರೀನಿಯಾದಲ್ಲಿ ಸೋಷಿಯಲ್ ಐಸೋಲೇಷನ್ ಇರುತ್ತೆ, ಅವ್ರಿಗೆ ಎಲ್ಲರ ಜೊತೆ ಬೆರೆಯೋದಕ್ಕೆ, ಜೊತೆಗೆ ಒಳ್ಳೆ ನಿದ್ರೆ ಬರೋದಕ್ಕೆ, ಮತ್ತೆ ಆಂಗ್ಸೈಟಿ ಕಡಿಮೆ ಮಾಡೋದಕ್ಕೆ ಬೈ ರಿಡ್ಯೂಸಿಂಗ್ ಸ್ಟ್ರೆಸ್ ಹಾರ್ಮೋನ್ಸ್, ಇಟ್ ವಿಲ್ ಆಲ್ವೇಸ್ ಹೆಲ್ಪ್. ಅದೇ ತರ ಒಂದು ಸ್ಟಡಿ ಮಾಡಿದ್ದಾರೆ, ಪೆರಿನೇಟಲ್ ಪಾಪ್ಯುಲೇಷನ್. ಪೆರಿನೇಟಲ್ ಅಂದ್ರೆ ಪ್ರೆಗ್ನೆನ್ಸಿ ಮತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಯಾರೆಲ್ಲ ಡಿಪ್ರೆಷನ್ಗೆ ಒಳಗಾದ ಮಹಿಳೆಯರಿದ್ದಾರ ಅವರನ್ನೆಲ್ಲ ಆ ಸ್ಟಡಿ ಗ್ರೂಪ್ಗೆ ತಗೊಂಡು, ಒಂದು ಗ್ರೂಪ್ಗೆ ಕೇವಲ ಮಾತ್ರ ಕೊಟ್ಟಿದ್ದಾರೆ ಡಿಪ್ರೆಷನ್ ಇರ್ತಕ್ಕಂಥ ತಾಯಂದ್ರಿಗೆ, ಇನ್ನೊಂದು ಗ್ರೂಪ್ ಅಲ್ಲಿ ಮಾತ್ರೆ ಜೊತೆಗೆ 10 ವಾರಗಳ ಕಾಲ ಮ್ಯೂಸಿಕ್ ಥೆರಪಿನೂ ಸಹ ಕೊಟ್ಟಿದ್ದಾರೆ. ಅವರು ಅದರ ರಿಸರ್ಚ್ ನ ಪ್ರಕಾರ ವೇರ್ ದ ಮ್ಯೂಸಿಕ್ ಗ್ರೂಪ್ ಏನಿತ್ತು ಮೆಡಿಕೇಶನ್ ಜೊತೆಗೆ, ದ ಹ್ಯಾಡ್ ಗುಡ್ ಇಂಪ್ರೂವ್ಮೆಂಟ್ ಇನ್ ದ ಸಿವಿಯಾರಿಟಿ ಆಫ್ ಡಿಪ್ರೆಸಿವ್ ಸಿಂಪ್ಟಮ್ಸ್. ಲೋ ಮೂಡ್ ಆಗಿರ್ಬೋದು, ಮನಸ್ಸು ಚೆನ್ನಾಗಿರ್ಲಿಲ್ಲ, ಇಂಟ್ರೆಸ್ಟ್ ಇರ್ಲಿಲ್ಲ, ಈ ಎಲ್ಲ ಸಿಂಪ್ಟಮ್ಸೂನು
ಯಾವಾಗ ಮಾತ್ರೆ ಜೊತೆಗೆ ಮ್ಯೂಸಿಕ್ ಥೆರಪಿ ಕೊಟ್ಟಾಗ ಬಹಳಷ್ಟು ಇಂಪ್ರೂವ್ಮೆಂಟ್ ಅನ್ನೋದು ನೋಡಿದ್ದಾರೆ. ಹಾಗಾದ್ರೆ ಈ ಮ್ಯೂಸಿಕ್ ಥೆರಪಿ ಅಂದ್ರೆ ಏನು, ಯಾವ ತರ ಮಾಡ್ತಾರೆ ಅಂತ ಯೋಚನೆ ಮಾಡ್ತೀರಾ? ಸೊ ಮ್ಯೂಸಿಕ್ ಥೆರಪಿಯಲ್ಲಿ ಪ್ಯಾಸಿವ್ ಮ್ಯೂಸಿಕ್ ಥೆರಪಿ ಅಂತ ಇದೆ, ಆಕ್ಟಿವ್ ಮ್ಯೂಸಿಕ್ ಥೆರಪಿ ಅಂತ ಇದೆ, ಗ್ರೂಪ್ ಮ್ಯೂಸಿಕ್ ಥೆರಪಿ ಅಂತ ಇದೆ. ಪ್ಯಾಸಿವ್ ಅಂತಂದ್ರೆ ನಿಮ್ಗೆ ಹಾಡು ಕೇಳ್ಬೇಕನ್ಸುತ್ತೆ. ಎಷ್ಟೊಂದ್ ಜನ ಆಗ್ಲೇ ಹೇಳ್ತಿದ್ರಲ್ವಾ, ಕೆಲವರು ನನ್ಗೆ ಕೇಳಕ್ ಇಷ್ಟ ಹಾಡು, ನಾನು ಹಾಡೋದಿಲ್ಲ ಬಟ್ ಕೇಳಕ್ ಇಷ್ಟ, ಬೇರೆಯವ್ರ ಹಾಡ್ತಿದ್ರೆ ನೋಡೋದಕ್ಕೆ ಇಷ್ಟ, ಕೇಳೋದಕ್ಕೆ ಇಷ್ಟ, ಅದ್ರಿಂದಲೇ ನನಗೆ ಖುಷಿ ಸಿಗುತ್ತೆ. ಹೌದು, ಅದರಿಂದನೂ ಸಹ ಎಲ್ಲ ಮೆಕ್ಯಾನಿಸಮ್ಸ್ ಆಗಬಹುದು, ಮತ್ತೆ ಅದರಿಂದ ಖುಷಿ ಸಿಗಬಹುದು. ಒಂದು ಆಕ್ಟಿವ್ ಆಗಿ ಕೆಲವರು ಹಾಡ್ತಾರೆ, ಕೆಲವರು ಹಮ್ ಮಾಡ್ತಾರೆ, ಆ ರಿದಮ್ಗೆ ತಕ್ಕಂತೆ ತಾಳ ಹಾಕೋದಾಗಿರ್ಬಹುದು, ಡ್ಯಾನ್ಸ್ ಮಾಡೋದಾಗಿರ್ಬಹುದು. ಆಕ್ಟಿವ್ ಮ್ಯೂಸಿಕ್ ಥೆರಪಿ ಮಾಡೋದ್ರಿಂದ ಮೋಟಾರ್ ಕೋಆರ್ಡಿನೇಷನ್ ಸಹ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಈಗ ಪೋಸ್ಟ್ ಸ್ಟ್ರೋಕ್ ಎಲ್ಲಾನು, ಇನ್ನು ಕೆಲವೊಂದು ಇಂಡಿಕೇಶನ್ಸ್ ನಾವು ಹೇಳ್ಬೇಕಂತಂದ್ರೆ ಪೋಸ್ಟ್ ಸ್ಟ್ರೋಕ್ ಸಹ ರಿಸರ್ಚ್ ನಡೀತಾ ಇದೆ ನಿಮ್ಹಾನ್ಸ್ ಅಲ್ಲಿ. ಪೋಸ್ಟ್ ಸ್ಟ್ರೋಕ್ ಅಲ್ಲಿ ಲಕ್ವ ಹೊಡೆದಿರೋರಲ್ಲಿ ಈ ಮ್ಯೂಸಿಕ್ ಥೆರಪಿನ ಮಾಡ್ತಾ ಇದ್ದಾರೆ. ಡಿಮೆನ್ಷಿಯಾ, ಮರೆವು ಕಾಯಿಲೆ ಏನಿದೆ ಅದರಲ್ಲಿ ಈ ಮ್ಯೂಸಿಕ್ ಥೆರಪಿನ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟೊಂದ್ಸರಿ ನೀವು ನೋಡಿರ್ತೀರ ಅಲ್ವಾ, ಎಷ್ಟೊಂದ್ ಜನಕ್ಕೆ ಹಾಡ್ ನೆನಪಿರುತ್ತೆ, ಹಳೆ ಹಾಡು, ಹಳೆ ನೆನಪುಗಳು, ಹೆಸರುಗಳು ಮರ್ತು ಹೋಗಬಹುದು, ಆದ್ರೆ ತುಂಬಾ ಜನಕ್ಕೆ ಹಾಡ್ ಅನ್ನೋದು ನೆನಪಿರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಹಾಡು ಜಾಸ್ತಿ ಕಲ್ತಿರೋರು, ದಿನ ಹಾಡ್ತಾ ಇರೋರು, ಚಾನ್ಸಸ್ ಆಫ್ ಡಿಮೆನ್ಷಿಯಾ, ಮರು ಕಾಯಿಲೆನೂ ಸಹ ಅವರಲ್ಲಿ ಕಡಿಮೆ ಇದೆ ಅಂತಕ್ಕಂಥ ರಿಸರ್ಚ್ ಸಹ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಕಾಗ್ನೇಟಿವ್ ಇಂಪ್ರೂವ್ಮೆಂಟ್ಗೆ ಒಂದು ಯಾವಾಗ ಡಿಮೆನ್ಷಿಯಾದಲ್ಲಿ ಬರ್ತಾರೆ, ಮರವು ಕಾಯಿಲೆಯಲ್ಲಿ ಬರ್ತಾರೆ, ಅವರಿಗೆ ಒಂದು ರಿಟ್ರೈನಿಂಗ್, ಕಾಗ್ನೇಟಿವ್ ರಿಟ್ರೈನಿಂಗ್ ಅಂತ ನಾವ್ ಏನ್ ಹೇಳ್ತೀವಿ, ಅದರಲ್ಲೂ ಸಹ ಮ್ಯೂಸಿಕ್ ಥೆರಪಿ ಹೆಲ್ಪ್ ಆಗ್ತಾ ಇದೆ, ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ನೀವೆಲ್ಲ ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದ್ ಜನ ಈ ಮ್ಯೂಸಿಕ್ ಗ್ರೂಪ್ಸ್ ಅಂತ ಮಾಡ್ತಾರೆ, ಆರ್ಕೆಸ್ಟ್ರಾ ಅಂತ ಮಾಡ್ತಾರೆ, ಬ್ಯಾಂಡ್ಸ್ ಅಂತ ಮಾಡ್ತಾರೆ. ಮತ್ತೆ ಇದೊಂಥರ ಸೋಷಿಯಲ್ ಗ್ಯಾದರಿಂಗ್, ನಾವೆಲ್ಲಾನು ಹೋಗಿ ಪರಿಚಯ ಮಾಡ್ಕೊಂಡು ಮಾತಾಡೋದು, ಹಾಡ್ ಕೇಳೋದು, ಅವ್ರ ಜೊತೆಗೆ ಆಡೋದು. ಗ್ರೂಪ್ ಅಲ್ಲಿ ಯಾವಾಗೂ ನಾವು ಒಂಟಿ ಅಂತ ಅನ್ಸೋದಿಲ್ಲ. ಆ ಸೋಷಿಯಲ್ ಐಸೋಲೇಷನ್, ಒಂಟಿತನ ಆಗಿರಬಹುದು, ಅಥವಾ ನಮ್ಗೆ ಯಾರು ಇಲ್ಲ, ಈ ಒಂದು ಆ ಸೋಷಿಯಲ್ ಐಸೋಲೇಷನ್ ಇಂದಾನು ನಮ್ಮ ಮೆಂಟಲ್ ಹೆಲ್ತ್ ಕುಗ್ಗಿ ಹೋಗೋದು ಎಲ್ಲರೂ ನೋಡಿರ್ತೀರ. ಸೊ ಇದನ್ನೂ ಸಹ ಇಂಪ್ರೂವ್ ಮಾಡೋದಕ್ಕೆ ಸೊ ಈ ಒಂದು ದಿನಗಳಲ್ಲಿ ಗ್ರೂಪ್ ಮ್ಯೂಸಿಕ್ ಥೆರಪಿನೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದ್ರ ಜೊತೆಗೆ ಇನ್ನು ಕೆಲವೊಂದು ಬಹಳಷ್ಟು ರಿಸರ್ಚ್ ಎಲ್ಲ ನಡೀತಾ ಇದೆ. EG ವೇವ್ಸ್, ಹೇಗೆ ನಾವು ECG ಅನ್ನ ಮಾಡ್ತೀವಿ, ಹೃದಯ ಸಂಬಂಧಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ನೋಡ್ಲಿಕ್ಕೆ ECG ಅನ್ನ ಮಾಡ್ತೇವೆ, ಹಾಗೆ ಬ್ರೈನ್ ನಲ್ಲಿ ನಡ್ತಾ ಇರ್ತಕ್ಕಂಥ ಎಲೆಕ್ಟ್ರಿಕಲ್ ಆಕ್ಟಿವಿಟಿಯನ್ನ ನೋಡೋದಕ್ಕೆ EEG, ಎಲೆಕ್ಟ್ರೋಎನ್ಸೆಫಲೋಗ್ರಾಮ್ ಅಂತ ಮಾಡ್ತೇವೆ. EG ಮಾಡುವಾಗ ಮ್ಯೂಸಿಕ್ ಥೆರಪಿ ಹ್ಯಾಸ್ ಇಂಪ್ರೂವ್ಡ್, ರೆಡ್ಯೂಸ್ ದ ಸ್ಟ್ರೆಸ್ ಲೆವೆಲ್ಸ್. ಅಂದ್ರೆ ಒಂದೊಂದು ವೇವ್ಗೆ ಒಂದೊಂದು ಆಕ್ಟಿವಿಟಿ ಇರುತ್ತೆ. ಅವೇಕ್ ಆಕ್ಟಿವಿಟಿ ಆಗಿರ್ಬೋದು, ಕಾಮ್ ಆಕ್ಟಿವಿಟಿಗೆ ಒಂದು ವೇವ್ ಇರುತ್ತೆ. ಸೊ ಮ್ಯೂಸಿಕ್ ಥೆರಪಿ, ಮ್ಯೂಸಿಕ್ ಇಂದ ಕಾಮ್ ಆಕ್ಟಿವಿಟಿ ಜಾಸ್ತಿ ಆಗಿದೆ, ಕಾಮ್ ವೇವ್ ಜಾಸ್ತಿ ಆಗಿದೆ. ಈ ತರಾನು ಸಹ ರಿಸರ್ಚ್ ನಡೆದಿರ್ತಕ್ಕಂಥದ್ದು ಇದರಲ್ಲಿ ಇದೆ, ರಿಸರ್ಚ್ ಆಕ್ಟಿವಿಟೀಸ್ ನಡೆದಿದೆ. ಸೊ ಈಗ ರೀಸೆಂಟ್ ಆಗಿ ನಿಮ್ಹಾನ್ಸ್ ಅಲ್ಲೆಲ್ಲ ನ್ಯೂರೋಫಿಸಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಈ ಒಂದು ನಾನು ಹೇಳ್ದಂಗೆ ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಡರ್ಲಿ ಪಾಪ್ಯುಲೇಷನ್ಗೆ ನಾವು ನೋಡೋದಾದ್ರೆ ಒಂದು ಡಿಪ್ರೆಷನ್, ಬೇಜಾರ್ನ ಕಡಿಮೆ ಮಾಡೋದಕ್ಕೆ, ಆಂಗ್ಸೈಟಿ ಕಡಿಮೆ ಮಾಡೋದಕ್ಕೆ, ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ, ಪೋಸ್ಟ್ ಸ್ಟ್ರೋಕ್ ರಿಕವರಿಗೋಸ್ಕರ, ಕಾಗ್ನೇಟಿವ್ ರೀಟ್ರೈನಿಂಗ್ಗೆ, ಒಳ್ಳೆ ಮೆಮೊರಿ ಇಂಪ್ರೂವ್ಮೆಂಟ್ಗೆ, ಇದಕ್ಕೆಲ್ಲಾನು ಸಹ ರಿಸರ್ಚ್ ನಡೀತಾ ಇದೆ. ಬಹಳಷ್ಟು ನೀವು ಹಿಂದೆ ನೋಡಿದ್ರು ಸಹ ಇದು ಎವಿಡೆನ್ಸ್ ಬೇಸ್ಡ್. ಸುಮ್ನೆ ನಾರ್ಮಲ್ ಆಗಿ ನಾವೆಲ್ಲ ಹೇಳ್ತೀವಿ ಇಂಪ್ರೂವ್ ಆಗತ್ತೆ, ಇಂಪ್ರೂವ್ ಆಗತ್ತೆ, ಇಂಪ್ರೂವ್ ಆಗತ್ತೆ ಅಂತ. ಕೆಲವರು ಕೇಳಬಹುದು, ಹೇಗೆ ಇಂಪ್ರೂವ್ ಆಗತ್ತೆ? ಖುಷಿ ಕೊಡುತ್ತೆ ಒಬ್ಬರಿಗೆ, ಆದ್ರೆ ಮಾನಸಿಕ ಆರೋಗ್ಯದಿಂದ ಬಳಲ್ತಾ ಇರೋರ್ಗೂ ಹೆಲ್ಪ್ ಆಗತ್ತಾ? ಬರೀ ಖುಷಿ ಕೊಡೋದು ಬೇರೆ, ಮಾನಸಿಕ ಆರೋಗ್ಯ ಒಂದ್ ಸ್ವಲ್ಪ ಅದರಲ್ಲಿ ಇಂಪ್ರೂವ್ಮೆಂಟ್ ಬರೋದು ಬೇರೆ. ಬಿಕಾಸ್ ದಟ್ ಈಸ್ ಸಿವಿಯರ್ ಲೆವೆಲ್ ಆಫ್ ಬೇಜಾರು ಅಲ್ವಾ. ಖಿನ್ನತೆ ಅಂತಕ್ಕಂಥದ್ದು ಇಸ್ ನಾಟ್ ಇಕ್ವಲೆಂಟ್ ಟು ಬೇಜಾರು. ಒಂದು ಕ್ಷಣ ಬೇಜಾರಾಯ್ತು, ಒಂದಿನ ಬೇಜಾರಾಯ್ತು, ಹಾಡ್ ಕೇಳದೆ ಹೋಯ್ತು. ಆದ್ರೆ ಡಿಪ್ರೆಷನ್ ಬೇರೆ ತರ ಇರುತ್ತೆ. ನಾನು ಲಾಸ್ಟ್ ಒಂದ್ಸರಿ ಸೆಷನ್ ತಗೊಂಡಾಗ ಹೇಳ್ತಿದ್ದೆ, 2 ವಾರಗಳ ಕಾಲ ಕಂಟಿನ್ಯೂಸ್ ಮಿನಿಮಮ್ ಬೇಜಾರಾಗಿರ್ಬೇಕು, ಯಾವ್ದಕ್ಕೂ ಇಂಟ್ರೆಸ್ಟ್ ಇರಬಾರ್ದು, ನಿದ್ರೆ ಸರಿಯಾಗಿ ಬರ್ತಾ ಇರೋದಿಲ್ಲ, ಬಹಳಷ್ಟು ಇದೆಲ್ಲ ಸಿಂಪ್ಟಮ್ಸ್ 2 ವಾರ, 1 ತಿಂಗಳು, 3 ತಿಂಗಳು, 4 ತಿಂಗಳು ಕಂಟಿನ್ಯೂಸ್ ಆಗಿರತ್ತೆ. ಅವ್ರಿಗೇನು ರೀಸನ್ ಇಲ್ದೇನೆ ಇರಬಹುದು. ಇಂತಹ ಸಿಂಡ್ರೋಮಲ್ ಡಯಾಗ್ನೋಸಿಸ್ ಏನಿದೆ, ಮಾನಸಿಕ ಆರೋಗ್ಯದಲ್ಲಿ ಆಂಗ್ಸೈಟಿ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಇಷ್ಟು ಸಿವಿಯರ್ ಇರೋ ಒಂದು ಮಾನಸಿಕ ಸಮಸ್ಯೆಗಳಲ್ಲೂ ಸಹ ಸಂಗೀತದಿಂದ ಇಂಪ್ರೂವ್ಮೆಂಟ್ ಆಗಿದೆ ಅಂತ ರಿಸರ್ಚ್ ಹೇಳ್ತಾ ಇದೆ.
ಸೊ ಇನ್ನು ಸಾಹಿತ್ಯ ವಿಚಾರಕ್ಕೆ ಬರೋದಾರೆ, ಎಲ್ರು ಸಂಗೀತದ ಬಗ್ಗೆ ಹೇಳ್ತಿದ್ರಿ. ಹಳೆ ಹಾಡಾಗಿರ್ಬಹುದು, ಚಿತ್ರಗೀತೆ ಆಗಿರಬಹುದು, ಭಾವಗೀತೆಗಳಾಗಿರ್ಬಹುದು, ಇನ್ನು ದೇವರ ನಾಮಗಳಾಗಿರಬಹುದು, ಕೀರ್ತನೆಗಳಾಗಿರಬಹುದು, ಇನ್ನು ಹಲವಾರು. ಭಗವದ್ಗೀತೆಯಲ್ಲೂ ಸಹ ಮಾನಸಿಕ ಆರೋಗ್ಯದ ಬಗ್ಗೆ ಮೋಟಿವೇಶನಲ್ ಕೋಟ್ಸು ಭಗವದ್ಗೀತೆಯಲ್ಲೂ ನಾವು ನೋಡ್ತೀವಿ. ಎಷ್ಟೋ ಕವಿಗಳು ಸಹ ದ.ರಾ ಬೇಂದ್ರೆ ಅವರಾಗಿರ್ಬಹುದು, ಕುವೆಂಪು ಅವರಾಗಿರ್ಬಹುದು, ಮಾಸ್ತಿ ಅವರಾಗಿರ್ಬಹುದು, ಇವರ ಕವನಗಳಲ್ಲೂ ಸಹ ನಾವು ಎಷ್ಟೊಂದು ಮಾನಸಿಕ ಆರೋಗ್ಯಕ್ಕೆ ಲಿಂಕ್ ಆಗುವಂತ ಕವನಗಳನ್ನ ನೋಡ್ತೇವೆ. ಅದ್ರ ಜೊತೆಗೆ ಕಗ್ಗ, ಡಿ.ವಿ. ಗುಂಡಪ್ಪ ಅವರ ಕಗ್ಗಗಳಲ್ಲೂ ಸಹ ನಾವು ಈ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಇರ್ತಕ್ಕಂತಹ ಎಷ್ಟೊಂದು ಕಗ್ಗಗಳನ್ನ ನೋಡ್ತೇವೆ. ಹೀಗೆ ನಾವು ನೋಡ್ತಾರೆ. ಇನ್ನು 12ನೇ ಶತಮಾನಕ್ಕೆ ಹೋದ್ರೆ ಬಸವಣ್ಣ ಅವರು, ಅಕ್ಕ ಮಹಾದೇವಿ ಅವರು ಏನು ವಚನಗಳು ಹೇಳಿದ್ರು, ಅದರಲ್ಲೂ ಸಹ ಇದರ ಬಗ್ಗೆ ಉಲ್ಲೇಖಗಳು ಇರೋದು ನಮಗ್ ಗೊತ್ತೇ ಇದೆ. ಸೊ ಯಾರಾದ್ರೂ ವಚನಗಳು ಅಥವಾ ಕಗ್ಗ ಅಥವಾ ಭಗವದ್ಗೀತೆಯ ಒಂದು ಸಾಲು ಏನಾದ್ರೂ ನೆನಪು ಬಂದ್ರೆ ಒಂದ್ ಹೇಳ್ಬೋದಾ? ಮಂಕುತಿಮ್ಮನ ಕಗ್ಗ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀಂ ಅವ ಪೇಳಿದಂತೆ ಮದುವೆಗೋ ಮಸಣಕ್ಕೋ, ಹೋಗೆಂದ ಕಡೆ ಹೋಗು ಅದ ಕುಸಿಯ ನೆನೆಯುವುದು ಮಂಕುತಿಮ್ಮ. ಪದಕುಸಿಯ ನೆಲವಿಹುದು ಆ ಕಗ್ಗದಲ್ಲಿ ಹೇಳ್ತಾರೆ, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ. ಈ ಬದುಕು ಅಂತಕ್ಕಂಥದ್ದು ಕುದುರೆ ಬಂಡಿ, ವಿಧಿ ಫೇಟ್ ಅದರ ಓನರ್ ಸಾಹೇಬ ತರ. ಸೊ ಅವನು ಪೇಳ್ದಂತೆ ಪಯಣಿಗನು, ಆ ಫೇಟ್ ಅಥವಾ ವಿಧಿ ಹೇಳ್ದಂಗೆ ಅದರಲ್ಲಿ ಪ್ರಯಾಣ ಮಾಡ್ತಾ ಇರೋ ಪಯಣಿಗನು ಹೋಗ್ಬೇಕು. ಅದು ಮದುವೆಗೋ ಮಸಣಕ್ಕೋ, ಒಳ್ಳೆ ಕಡೆ ಆಗಿರಬಹುದು, ಕೆಟ್ಟ ಕಡೆ ಆಗಿರಬಹುದು, ನಾವೇನು ಕಂಟ್ರೋಲ್ ಮಾಡಕ್ಕಾಗಲ್ಲ. ವಿಧಿ ಹೇಳ್ದಂತೆ ಹೋಗ್ಬೇಕಾಗತ್ತೆ. ಹೋಗೆಂದ ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ. ಒಂದ್ ವೇಳೆ ಕೆಟ್ಟ ದಾರಿ ಹೋದ್ರೂನು ಕೆಳಗಡೆ ಭೂಮಿ ಇದೆ ನಿನ್ಗೆ ಸಪೋರ್ಟ್ ಕೊಡೋದಕ್ಕೆ ಯಾವಾಗೂನು. ನೀನ್ ತಪ್ಪು ಮಾಡಿ ಏನೇ ಆದ್ರೂನು ಇಟ್ಸ್ ಆಲ್ವೇಸ್ ಬಿ ದೇರ್ ಟು ಸಪೋರ್ಟ್ ಯು ಅಂತ ಹೇಳ್ತಾರೆ. ಏನ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಇಫ್ ಐ ನಾಟ್ ಏನಾದ್ರು ಅದನ್ನ ಆಡ್ ಮಾಡ್ಬೇಕಂದ್ರೆ ಹೇಳಿ, ನನ್ಗೆ ಜಸ್ಟ್ ಸಾರಾಂಶ ಗೊತ್ತು ಅಷ್ಟೇ. ಬೇರೆ ಯಾರಾದ್ರೂ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರು ಹೇಳಿ. ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಮೊದ್ಲೇ ಹೇಳ್ಬಿಡ್ತೀನಿ. ಯಾಕಂತಂದ್ರೆ ನಾವು ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಮಾಡಿದ್ರೆ ಫ್ಯೂಚರ್ ಏನು ಬದಲಾಯಿಸಕ್ ಆಗಲ್ಲ. ಬಹಳ ಸ್ಟ್ರೆಸ್ ಆಗತ್ತೆ, ಗಾಬರಿ ಜಾಸ್ತಿ ಆಗತ್ತೆ, ಅದ್ರ ಬಗ್ಗೆನೇ ಯೋಚನೆಗಳು ಬರ್ತಾ ಇರುತ್ತೆ. ವಿ ಕಾಲ್ ಇಟ್ as ruminations, anxious rumination. ಬಹಳಷ್ಟು ಮುಂದೆ ನಡೆಯೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಗಾಬರಿ ಆಗತ್ತೆ. ಹಿಂದೆ ನಡೆದಿರೋ ಬಗ್ಗೆ ಹೀಗಾಯ್ತಲ್ಲ, ಆಗ್ಬಾರ್ದಿತ್ತಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಅದೇ ನೆನಪುಗಳಲ್ಲಿ ಇದ್ದು ಕುರುಗಿ ಸ್ವಲ್ಪ ನೋವಾಗೋ ಚಾನ್ಸಸ್ ಇರುತ್ತೆ. ಡಿಪ್ರೆಷನ್ ಅಂದ್ರೆ ಖಿನ್ನತೆಗೆ ಹೋಗೋ ಚಾನ್ಸಸ್ ಸಹ ಇರುತ್ತೆ. ಸೊ ಹಳೇದಾಗ್ಲಿ ಮುಂದಿಂದಾಗ್ಲಿ ನಾವು ಯೋಚನೆ ಮಾಡೋದ್ರಿಂದ ಏನು ಬದಲಾಗೋದಿಲ್ಲ. ಅದ್ರ ಬದಲು ಪ್ರೆಸೆಂಟ್ ಅಲ್ಲಿ ಏನ್ ನಡೀತಾ ಇದೆ, ಪ್ರಸ್ತುತ ಈ ಒಂದು ಪ್ರೆಸೆಂಟ್ ಅಲ್ಲಿ ಏನ್ ನಡೀತಾ ಇದೆ ಅದರ ಬಗ್ಗೆ ಯೋಚನೆ ಮಾಡೋಣ. ಅದ್ರ ಬಗ್ಗೆ ಹೆಚ್ಚಾಗಿ ನಾವು ಕಾನ್ಸಂಟ್ರೇಷನ್ ಇಟ್ಟು ಮಾಡಿದ್ರೆ ಆಬ್ವಿಯಸ್ಲಿ ಔಟ್ಕಮ್ ಅನ್ನೋದು ಒಳ್ಳೇದಾಗಿರತ್ತೆ. ಅವಾಗ ನಾವು ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ ಫ್ಯೂಚರ್ ಬಗ್ಗೆ. ಮತ್ತೆ ಯೋಚನೆ ಮಾಡ್ತಾ ಕರೆಂಟ್ ಸಿಚುಯೇಷನ್ ಅಲ್ಲಿ ಮಾಡ್ತಾ ಇರೋ ಕೆಲಸದಲ್ಲಿ ತಪ್ಪಾಗೋ ಇದೂನು ಬರೋದಿಲ್ಲ. ಆಗ ಮೈಂಡ್ಫುಲ್ನೆಸ್ ಇಟ್ಕೊಂಡು ಪ್ರೆಸೆಂಟ್ ಮಾಡ್ತಾ ಇರೋ ಕೆಲಸನ ಸರಿಯಾಗಿ ಮಾಡಿದ್ರೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಫ್ಯೂಚರ್ ಅಲ್ಲಿ ಅಂತಾನು ಹೇಳ್ಬೋದು. ಜಯಲಕ್ಷ್ಮಿ ಮೇಡಮ್ ಏನೋ ಹೇಳ್ತಿದ್ರು, ಹೇಳಿ ಮೇಡಮ್. I want to appreciate Vijaya Mangalam. She did really a good job. Correct ಆಗಿ ಹೇಳಿದ್ರು ಆ ಟೈಮಲ್ಲಿ ಆ ಹಾಡ್ನ. I want to thank her, and your subject also is really very good. Thank you, ma. Continue. ಇನ್ನೊಂದು ನಾನು ಕೋಟ್ ನೋಡ್ತಿದ್ದೆ ಮೊನ್ನೆ. ಯಾರೋ ಹೇಳ್ತಿದ್ರು, ಎಲ್ಲಾ ವಿಧಿಯ ಬರಹದಂತಾನೆ ಆಗತ್ತೆ ಅಂತಂತಂದ್ರೆ ಪ್ರಯತ್ನ ಯಾಕೆ ಮಾಡ್ಬೇಕು ಅಂತ ಒಂದು ಪ್ರಶ್ನೆ. ಯಾರಿಗ್ ಗೊತ್ತು, ವಿಧಿಯ ಬರಹದಲ್ಲಿ ಪ್ರಯತ್ನ ಮಾಡಿದ್ರೇನೆ ಪ್ರತಿಫಲ ಸಿಗತ್ತೆ ಅಂತ ಬರ್ದಿದ್ರೆ ನೀನ್ ಪ್ರಯತ್ನನೇ ಮಾಡ್ಲಿಲ್ಲ ಅಂದ್ರೆ ಹೇಗೆ ನಿಂಗೆ ಪ್ರತಿಫಲ ಸಿಗತ್ತೆ ಅಂತ ಒಂದು ಚೆನ್ನಾಗಿತ್ತು. ಇನ್ನೊಂದು ಭಗವದ್ಗೀತೆಯಲ್ಲೂ ಹೇಳ್ತಾರೆ, ಬೇರೆ ಒಂದು ಶ್ಲೋಕ, ಕರ್ಮಣ್ಯೇವಾಧಿಕಾರಸ್ತೆ ಮಾಫಲೇಷು ಕದಾಚನ ಅಂತಾನೂ ಇದೆ. ಇನ್ನ ಕರ್ಮನ ನೀನು ಮಾಡು, ಪ್ರತಿಫಲಗಳನ್ನ ಅಷ್ಟೊಂದು ಯೋಚನೆ ಮಾಡ್ಬೇಡ. ಅದನ್ನೇ ಅವಾಗೆ ಹೇಳ್ತಾ ಇದ್ದೆ. ಪ್ರತಿಫಲ ಅಥವಾ ಅದರಿಂದ ಬರೋ ಔಟ್ಕಮ್ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತಾ ಹೋದಷ್ಟುನು ನಮ್ಗೆ ಗಾಬರಿನೇ ಜಾಸ್ತಿ ಆಗತ್ತೆ, ಸ್ಟ್ರೆಸ್ಸೇ ಜಾಸ್ತಿ ಆಗತ್ತೆ ವಿನಃ
ಪ್ರಸ್ತುತ ಮಾಡ್ತಿರೋ ಕೆಲಸದಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಸೊ ನನ್ನ ಕೆಲಸ ಏನಿದೆ ನಾನು ಕರೆಕ್ಟ್ ಆಗಿ ಮಾಡಿದ್ರೆ ಔಟ್ಕಮ್ ಚೆನ್ನಾಗೇ ಇರುತ್ತೆ. ಸೊ ಅದು ಒಂದು. ಹಾಗೆ ಬಹಳಷ್ಟು ಕಗ್ಗ ಕವನಗಳು ಇದಾವೆ. ಬೇರೆ ಯಾರಾದ್ರೂ ಹಂಚ್ಕೋಬೇಕಾದ್ರೆ ಹಂಚ್ಕೋಬಹುದು. ರಾಮಚಂದ್ರ ಸರ್, ನೀವು ಅನ್ಮ್ಯೂಟ್ ಮಾಡ್ಬೇಕು. ಐ ಥಿಂಕ್ ನೀವು ಮಾತಾಡ್ತಿದ್ದೀರಾ, ಬಟ್ ಮ್ಯೂಟ್ ಇದೆ. ಈಗ ಕೇಳುತ್ತಾ? ಸರ್ ಕೇಳಿಸ್ತಿದೆ, ಹೇಳಿ. ಆತ್ಮನಾಂ ಆತ್ಮೈವ ಬಂಧು ಆತ್ಮನಾಂ ಆತ್ಮೈವ ರಿಪುರಾತ್ಮನಃ. Your atma is your own best friend, your atma is your worst enemy. So those who have kind of a unison between the atma and the body, they live a very satisfactory life. But those who are fighting against their own atma have a miserable life. I mean, this is what the Gita says. I may not have quoted it properly, but this is the essence of what the Lord says. Atmanam atmaiva bandhu, atmanam atmaiva ripur. Your atma is your best enemy. Your atma is your worst, your best friend. Your atma is your worst enemy. Correct, sir. ನಾಗರಾಜ್ ಸರ್ ಏನೋ ಹೇಳ್ಬೇಕಂತೀವಿ. If you are not going to listen to your conscience, if you act against your conscience, then it becomes this thing. Your atma becomes you are against acting. When you are acting against your conscience, you are going to be your enemy. When you go by your conscience, you are going to be your friend. This is the meaning. So always act by conscience. Adhe ಮಾಡ್ತಾರೆ. Correct. ಸರ್ ಆಗ್ಲೇ ಮಾತಾಡ್ಬೇಕು. ಅನ್ಮ್ಯೂಟ್ ಮಾಡಿ ಸರ್. ಅನ್ಮ್ಯೂಟ್ ಮಾಡಿ ಸರ್. ಸರ್ ಕೇಳಿಸ್ತಿಲ್ಲ ಸರ್. ಸರ್ ಅನ್ಮ್ಯೂಟ್ ಮಾಡ್ತೀರಾ? ಓಕೆ ನೌ ಈಗ ಕೇಳಿಸ್ತಿದೆ ಸರ್. ಏನಿಲ್ಲ, ಒಂದು ಕುವೆಂಪು ಅವ್ರದ್ದು ಒಂದು ರಚನೆ ಇದೆ, ಒಂದು ಭಾವಗೀತೆ. ಅದು ಹಂಸಧ್ವನಿ ರಾಗದಲ್ಲಿ ಕ್ಲಾಸಿಕಲ್ ಶೈಲಿನಲ್ಲಿ ಸಂಯೋಜನೆ ಮಾಡಿದ್ದಾರೆ. ಅದನ್ನ ಹಾಡ್ತೀನಿ. ಅದಕ್ಕೆ ಮುಂಚೆ ಒಂದು ಮಾತು ಹೇಳೋದಾದ್ರೆ, ಇವರು ಹಂಪ ನಾಗರಾಜಯ್ಯ ಅವರು ನಮ್ಮ ಗೌರಿಬಿದ್ನೂರ್ ಹತ್ರ ಹಂಸಂದ್ರ ವಿಲೇಜ್ನವರು. ಅವರು ಒಂದ್ಸರ್ತಿ ಮಾತಾಡ್ತಾ ಹೇಳ್ತಾ ಇದ್ರು, ಸಾಹಿತ್ಯದಲ್ಲಿ ಆಸಕ್ತಿ ಇದ್ದು ಸಾಹಿತ್ಯ ಅಧ್ಯಯನ ಓದೋ ಅಂತವ್ರಿಗೆ ಒಂದು 200 ಪೇಜ್ ಇರುವಂತ ಒಂದು ಪುಸ್ತಕ ಓದ್ತಾ ಯಾವುದೋ ಒಂದು ಪೇಜ್ ಅಲ್ಲಿ ಒಂದೇ ಒಂದು ಲೈನು ಅವರ ಬದುಕನ್ನೇ ಚೇಂಜ್ ಮಾಡಬಹುದು ಅಂತ ಅನ್ನೋ ವಿಚಾರ ಹೇಳ್ತಾ ಇದ್ರು. ಸೊ ಸಾಹಿತ್ಯ ಅಂತ ಅನ್ನೋದಕ್ಕೆ ಎಷ್ಟು ತೂಕ ಇರುತ್ತೆ ಅಂತ ಅನ್ನೋದಕ್ಕೆ, ಬದುಕಿನಲ್ಲಿ ಒಬ್ಬ ಮನುಷ್ಯನ ಬದುಕಿನಲ್ಲಿ ಸಾಹಿತ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂತ ಅನ್ನೋದು. ಏನಪ್ಪಾ ಅಂದ್ರೆ ಆ ವ್ಯಕ್ತಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಾಗ ಮಾತ್ರ ಆ ತರ ಆಗೋದಿಕ್ಕೆ, ಮಿರಾಕಲ್ಸ್ ಆಗೋದಿಕ್ಕೆ ಸಾಧ್ಯ. ಇನ್ನ ಸಂಗೀತದಲ್ಲಿ ಮ್ಯಾಕ್ಸಿಮಮ್ 90+% ಎಲ್ಲ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು ಇರುತ್ತೆ. ಭಗವನ್ ನಾಮ ಸ್ಮರಣೆ ಮಾಡುವಂಥದ್ದು ಇರುತ್ತೆ. ಪುರಂದರದಾಸರು ಕೂಡ ಏನ್ ಹೇಳಿದ್ದಾರೆ, ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲ ಕೋಟಿಗಳು ಉದ್ಧರಿಸುವು ಅಂತ ಹೇಳಿದ್ದಾರೆ. ಆದ್ರಿಂದ ನಾವು ಬಹಳ ಹಿಂದಿನ ಕಾಲದಲ್ಲಿ ಹೋಮ ಹವನಾದಿಗಳನ್ನೆಲ್ಲ ಮಾಡ್ತಾ ಇದ್ರಲ್ಲ, ಆ ತರ ಇವಾಗ ಮಾಡಕ್ ಆಗದೆ ಇರಬಹುದು. ಆದ್ರೆ ಮನೆಯಲ್ಲಿ ಕೂತ್ಕೊಂಡು ನಮಗೆ ಗೊತ್ತಿರೋ ಅಂತದ್ದು ಬರೀ ಸಂಗೀತ ಅಂತಲ್ಲ, ಇವಾಗ ಎಷ್ಟೋ ಕಡೆ ನಾನು ನೋಡ್ತೀನಿ, ಇಲ್ಲಿ ನಮ್ಮ ಏರಿಯಾದಲ್ಲೂ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಶಿವಾನಂದ ಲಹರಿ, ಈ ತರ ಸ್ತೋತ್ರಗಳನ್ನ ಹೇಳ್ತಾ ಅವ್ರಿಗೆ ಎಷ್ಟು ಮಾನಸಿಕ ನೆಮ್ಮದಿ ಸಿಗುತ್ತೆ ಅಂತ ಅನ್ನೋದನ್ನ ನಾವ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸಂಗೀತದಲ್ಲೂ ಕೂಡ ಅದೆಲ್ಲ ಸಾಧ್ಯ ಉಂಟು ಅಂತ ಅನ್ನೋದನ್ನ ಹೇಳ್ತಾ ನಾನು ಸುಮ್ಮನೆ ಇದೊಂದು ಲೈನ್ ಹಾಡ್ತೀನಿ. ನಾನು ಹಂಸಧ್ವನಿ ರಾಗದಲ್ಲಿದೆ ಅದು. ಕ್ಲೈಭ್ಯವನ್ನು ಸಂಹರಿಸೋ, ದೌರ್ಬಲ್ಯವನ್ನು ದಹಿಸೋ, ಹೃದಯಕ್ಕೆ ಪೌರುಷವ ದಯಪಾಲಿಸೋ ಅಂತ. ಸೊ ನಮ್ಮ ಹೃದಯಕ್ಕೆ ಪೌರುಷವನ್ನ ದಯಪಾಲಿಸು ಅಂತಂದ್ರೆ ನಮ್ಮ ಹಾರ್ಟ್ ಇಟ್ ಶುಡ್ ಬಿಕಮ್ ಮೋರ್ ಪವರ್ಫುಲ್ ಅಂತ, ಇನ್ ಆಲ್ ದಿ ಸೆನ್ಸ್.
ನಮ್ಮಲ್ಲಿರುವಂತ ನೆಗೆಟಿವಿಟಿ ಎಲ್ಲ ತೆಗೆದ್ಬಿಡು, ನಮಗೆ ಪಾಸಿಟಿವಿಟಿಯನ್ನ ಕೊಡು ಅಂತನ್ನೋ ಒಂದು ಮೀನಿಂಗ್ ಇರುವಂತ ಒಂದು ಕುವೆಂಪು ಅವರ ರಚನೆ. ಕ್ಲೈಭ್ಯವನು ಸಂಹರಿಸುವ, ದೌರ್ಬಲ್ಯವನು ದಹಿಸುವ, ಹೃದಯಕ್ಕೆ ಪೌರುಷವ ದಯಪಾಲಿಸೋ. ಕ್ಲೈಭ್ಯವನು ಸಂಹರಿಸೋ, ದೌರ್ಬಲ್ಯವನು ದಹಿಸೋ, ಹೃದಯಕ್ಕೆ ಪೌರುಷವ ದಯಪಾಲಿಸೋ. ರಾಗಸಾಗರದಲ್ಲಿ ಭೋಗಾಭಿಲಾಷೆಗಳ ಭೈರವ ತರಂಗಗಳು ಅಪ್ಪಳಿಸಲು. ಈ 2 ಸಾಲಿನ ಮೀನಿಂಗ್ ಏನಪ್ಪಾ ಅಂತಂದ್ರೆ, ನಮ್ ಲೈಫಲ್ಲಿ ಈ ಅಟ್ರಾಕ್ಷನ್ ನಿಂದ ಬೇಕಾದಷ್ಟು ಆಸೆಗಳೆಲ್ಲ ಡೆವಲಪ್ ಆಗ್ತಾ ಅದೆಲ್ಲ ಭೈರವ ತರಂಗಗಳ ತರ ನಮ್ಗೆ ಬದುಕಿನಲ್ಲಿ ಅಪ್ಪಳಿಸ್ತಾ ಇರುತ್ತೆ, ಕಷ್ಟಗಳನ್ನು ಕೊಡ್ತಾ ಇರುತ್ತೆ ಅಂತ. ರಾಗಸಾಗರದಲ್ಲಿ ಭೋಗಾಭಿಲಾಷೆಗಳು ಭೈರವ ತರಂಗಗಳು ಅಪ್ಪಳಿಸಲು. ಲೋಕಮೋಹಕ ಇಂದ್ರಜಾಲ ಸಂಮೋಹನಕ್ಕೆ ಇಂದ್ರಿಯ ವಿಹಂಗಗಳು ಮನವಳುಕಲು. ಕ್ಲೈಭ್ಯವನು ಸಂಹರಿಸೋ, ದೌರ್ಬಲ್ಯವನು ದಹಿಸೋ, ಹೃದಯಕ್ಕೆ ಪೌರುಷವ ದಯಪಾಲಿಸೋ, ದಯಪಾಲಿಸೋ. ಸೊ ಬಹಳಷ್ಟು ಜನ ಹಿರಿಯರೆಲ್ಲ ಈ ಒಂದು ಸೆಮಿನಾರ್ಗೆ ಜಾಯಿನ್ ಆಗಿದ್ದೀರಾ. ಎಲ್ಲರ ಮನಸ್ಸುಗಳಿಗೆ ನವ ಚೈತನ್ಯವನ್ನ, ಎಷ್ಟೇ ವಯಸ್ಸಾದ್ರು, ರಾಮಚಂದ್ರನ್ ಗೋವಿಂದರಾವ್ 94 ವರ್ಷ ಆಗಿದ್ರು ಅವರಿಗೆ 14 ವರ್ಷ 24 ವರ್ಷದ ಒಂದು ಯೌವನದ ಮನಸ್ಸನ್ನ ಭಗವಂತ ಕೊಡ್ಲಿ, ಅದೇ ರೀತಿ ಎಲ್ರಿಗೂ ಕೊಡ್ಲಿ ಅಂತ ನಾನು ಈ ಒಂದು ಕೃತಿಯನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದೇ ಸಮಯದಲ್ಲಿ ನಾನು ಇದೇ ಸಮಯದಲ್ಲಿ ಇನ್ನೊಂದು ಮಾತನ್ನ ನಾನು ಹೇಳಲೇಬೇಕು. ಚೆನ್ನಾಗಿತ್ತು ಸರ್. ಅಲ್ಲ, ಈ ಕಾರ್ಯಕ್ರಮ, ಈ ಸೆಮಿನಾರ್ ನಡೆಸ್ಕೊಡ್ತಾ ಇರ್ತಕ್ಕಂತಹ ಮನೋವೈದ್ಯ ಡಾಕ್ಟರ್ CN ಮೇಘನಾ ಅವರು ನನ್ನ ಸ್ಟೂಡೆಂಟು. ಆಕೆ ಕೂಡ ಸ್ಕೂಲ್ ಡೇಸ್ ನಲ್ಲಿ ನನ್ನ ಹತ್ರ ಸಂಗೀತ ಅಭ್ಯಾಸ ಮಾಡಿ she has passed her junior examination and she is a very good student of music, and in academics also she was very good, and I am proud to say that she is my student. Thank you very much. Thank you. Thank you sir, thank you so much. ನೀವು ಬಂದಿದ್ದೆ ಖುಷಿ ಆಯ್ತು ನನಗೆ ಇವತ್ತು. Thank you so much. ಸ್ಟೂಡೆಂಟ್ ಅಪ್ರಿಶಿಯೇಟ್ ಮಾಡ್ತಾರೆ, ಗುರು ಅಪ್ರಿಶಿಯೇಟ್ ಮಾಡ್ತಾರೆ. ಅಲ್ಲ, ಒಬ್ಬ ಗುರುವಿಗೆ ಸಂತೋಷ ಆಗೋದು ಯಾವಾಗ ಅಂತಂದ್ರೆ, ಶಿಷ್ಯರು ಮೇಲಿನ ಜಾಗದಲ್ಲಿ ಅವರು ನಮ್ಗಿಂತ ಮೇಲೆ ಅವರು ಜಾಗನ ಸ್ವೀಕಾರ ಮಾಡಿದಾಗ ಗುರುವಿನ ಮಿಂಚಿನ ಶಿಷ್ಯರು ಅಂತ ಹೇಳ್ತಾರೆ ತೆಲುಗಿನಲ್ಲಿ. ಆ ರೀತಿ ಗುರುವಿನ ಸ್ಥಾನಕ್ಕಿಂತ ದೊಡ್ಡ ಸ್ಥಾನ ಸೇರುವಂತ ಶಿಷ್ಯರನ್ನ ಕಂಡಾಗ್ಲೇನೆ ಗುರುಗೆ ಸಂತೋಷ ಆಗೋದು ಅಂತ ಹೇಳಿ. ಆ ಒಂದು ಸಂತೋಷ ಖಂಡಿತ ನಮಗಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ದೊಡ್ಡ ಮಾತು ಸರ್, ಥ್ಯಾಂಕ್ ಯು. ಇನ್ನೂ ಒಂದು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ ಒಂದು ಹಾಡ್ ಕೇಳಿರ್ಬೇಕಲ್ಲ. ಕಾಣಬಲ್ಲೆನೆ ಒಂದು ದಿನ ಕಡಲನು ಸೇರಬಲ್ಲೆನೆ. ತುಂಬಾ ಚೆನ್ನಾಗಿದೆ ಆ ಹಾಡು. ಅಂದ್ರೆ ಯಾಕಂದ್ರೆ ನಾನ್ ಅನ್ಕೊಳ್ಳೋದೇನಂದ್ರೆ, ಅಲ್ಲ ಸಾರಿ ಟು ಇಂಟರಪ್ಟ್, ಅದಕ್ಕೆ ಆಪೋಸಿಟ್ ಆಗಿ ಒಂದು ಇದ್ರದ್ದು ಎಂತದ್ದು ಗಿಬ್ರಾನ್ದು ಒಂದು ಇದಿದೆ, ಫಿಯರ್ ಅಂತ ಇದೆ. ಅಂದ್ರೆ ದ ವಾಟರ್ ಫಿಯರ್ಸ್ ಟು ಜಾಯಿನ್ ದ ಓಷನ್. ಅದರಲ್ಲಿ ದ ಪೊಯಮ್ ಇಸ್ ಕಾಲ್ಡ್ ಆಸ್ ದ ಫಿಯರ್.
it loses its identity ಅಂತ ಅನ್ಕೊಳ್ಳುತ್ತೆ. ಬಟ್ ಹಿಯರ್ the water is eager to join the ocean. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಅದು ಎಲ್ಲಿಹುದೋ ಇದು ಆತರ. ನಾನೊಂದು ಸಣ್ಣ ತೊರೆ, ಇದು ಜಟಿಲ ಕಾಡಿನ ಕುಟಿಲ ಇದ್ರಲ್ಲಿ ಹರಿತಾ ಇರೋ ನಾನು. ಅದು ಅಪಾರವಾದ ಸಮುದ್ರ, ಅದು ನೀಲಿ ಅಪಾರ, ಅದು ಅದರಲ್ಲಿ ಯಾವಾಗ ಸೇರ್ತೀನಿ ನಾನು ಅಂತ. ದ ವಾಟರ್ ಇನ್ ಎ ಸ್ಮಾಲ್ ಸ್ಟ್ರೀಮ್ ವಾಂಟ್ಸ್ ಟು ಜಾಯಿನ್ ದ ಓಷನ್. ಸೊ ಇಟ್ ಈಸ್, ಐ ಥಿಂಕ್, ದ ಮೈಂಡ್ ಸೆಟ್. the two poems are so opposite. Khalil Gibran ಅವ್ರದ್ದು poem ಅದು The Fear ಅಂತ. That's a very popular poem where the river is so scared of joining the ocean because it loses its identity. Then it agrees that okay, I am not giving up my identity. My identity will merge into a bigger thing anta. That's a Khalil Gibran poem adu. So that's actually exactly that is more important in mental health. ನೀವು that's right. The two are opposite, just as we think. ಇಲ್ಲ ಈಗ ಎಲ್ಲರಿಗೂ ಅದೇ ಭಯ ಇರತ್ತೆ. ಯಾವ್ದಾದ್ರು ಒಂದ್ ಕಡೆ ಕೆಲಸ ಮಾಡೋ ಕಡೆ ಆಗಿರಬಹುದು, ವೈಯಕ್ತಿಕ ಜೀವನದಲ್ಲಿ ಆಗಿರಬಹುದು, ಅಥವಾ ಎಲ್ಲಾದ್ರೂ ಆಗ್ಲಿ, ನಾನು ಈ ಒಂದು ನೆಕ್ಸ್ಟ್ ಪಾತ್ ಆಫ್ ಮೈ ಲೈಫ್ ಅಥವಾ ಇಲ್ಲಿ ನಾನು ಹೋದ್ರೆ ನನ್ನ ತನವನ್ನ ಮರ್ತ್ ಹೋಗ್ತೀನ, ಬಿಟ್ಬಿಡಬೇಕಾಗತ್ತಾ, ಅಡ್ಜಸ್ಟ್ಮೆಂಟ್ ಅನ್ನೋದು ಸ್ವಲ್ಪ ಅದು ಬೇರೆ. ನನ್ ಪೂರ್ತಿ ನಂತನವನ್ನೇ ಮರ್ತು ನಾನು ಹೊಸ ವ್ಯಕ್ತಿ ಆಗ್ತೀನಿ ಅನ್ನೋದು ಆತರ ಏನಿರೋದಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ, ಯಾಕಂದ್ರೆ ಒಬ್ಬೊಬ್ರು ಸ್ವಭಾವ ಒಂದೊಂದ್ ತರ ಇರತ್ತೆ. ಸೊ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇರ್ಬೇಕೇ ವಿನಃ ಪೂರ್ತಿಯಾಗಿ ಆ ವ್ಯಕ್ತಿತ್ವವನ್ನ ಬದಲಾಯಿಸ್ಕೊಳೋದಕ್ಕೆ ಯಾವತ್ತೂ ಆಗೋದಿಲ್ಲ. ಆ ಭಯ ಇದ್ದೇ ಇರತ್ತೆ. ಬಟ್ ಒನ್ಸ್ ಯು ನೋ ಅಬೌಟ್ ಇಟ್, ನೀನ್ ಅಲ್ಲಿ ಹೋದಾಗ ಗೊತ್ತಾಗತ್ತೆ ನಿಂತನವನ್ನ ನೀನ್ ಯಾವತ್ತೂ ಕಳ್ಕೊಳಲ್ಲ. ಕೇವಲ ಸಣ್ಣ ಪುಟ್ಟ ಅಲ್ಲಿ ಬೇಕಾದಂಗೆ ಸ್ವಲ್ಪ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀಯ. ಇಲ್ಲಿ ಒಂದ್ ಹೇಳೋದಾದ್ರೆ, ನದಿ ಸಮುದ್ರಕ್ಕೆ ಸೇರಿದಾಗ ಸಮುದ್ರಕ್ಕೆ ಹೆಚ್ಚಿಗೆ ಬೆಲೆ ಬರುತ್ತೆ, ಕಾರಣ ನದಿಯಿಂದ. ಆ ತರನು ನಾವು ಯೋಚನೆ ಮಾಡ್ಬೇಕು. That poem is a very famous one, Khalil Gibran. It is called as The Fear anta. The fear of a river just before it enters the ocean. Correct. All the time it will be having its identity. Till it reaches the ocean, you will be calling it as Ganga or Kaveri or whatever it is. But just 1 minute before it joins the ocean, it just thinks, now I am no longer Kaveri or Ganga or whatever it is. Anta, okay. That is his imagination, the imagination of the poet Khalil Gibran. And here, this is Kanada Kadalige Hambaliside Mana is somewhere where the small stream wants to become big by joining the ocean. ಅದ್ರಲ್ಲಿ ಇನ್ನೊಂದು ಲೈನ್ ಬರುತ್ತೆ, 1000 ನದಿಗಳು ತುಂಬಿ ಹರಿದರೂ ಒಂದೇ ಸಮನಾಗಿ ಹೋದಂತೆ ಸುನಿಲ ವಿಸ್ತಾರ ತರಂಗ ಶೋಭಿತ. ನಂಗೆ ಆ ಹಾಡು ತುಂಬಾ ಇಷ್ಟ. ಹೌದು, ಗುಡ್ ಸಾಂಗ್. ಒನ್ ಫೇಮಸ್ ತಿರುವಳ್ಳುವರ್ Tamil poet says, வெள்ளத்து அணையது மலர் நீட்டம் மாந்தர் உள்ளத்து அணையது உயர்வு. That means a lotus flower finds its height or depth due to the surrounding water. The water level rises, the lotus also rises along with the water. When the water level falls, the lotus also sinks along with the water. Similarly, the mind rises or falls depending on the circumstances or the surroundings surroundings in which it is placed. When the surroundings are high flown or have thoughts of a very noble character, the mind also rises. When your surroundings are not good or reach a low level, the lotus flower also sinks along with the water level. So he compares the lotus and the water level together, and the water he compares to the mind, and the lotus flower to the personality. Very nice, sir. Very nice. Already 5:20. See the background support that people are giving, who are giving from Vimas. They have started their job by 8 o'clock in the morning, doctor. Yeah. See, it is already 5:20. So
Yeah, because they have been there right from 8 o'clock in the morning. Therefore, it is time for them also to leave home and do something better. So I think we have had a very nice discussion on many points now. ಖಂಡಿತ ಸರ್. ಅಂದ್ರೆ ಇನ್ನೊಂದು ಅಂದ್ರೆ ಎಷ್ಟೊಂದು ಸಾಂಗ್ಸ್ ಇದಾವೆ, ನೀವು ಮತ್ತೆ ಹೋಗಿ ನೋಡ್ಬೋದು. ಚಿತ್ರಗೀತೆಗಳಲ್ಲೂ ಅಷ್ಟೇ, ಬಾಳುವಂತ ಹೂವೆ ಬಾಡುವ ಆಸೆಕ್ಕೆ ಅದು ಇದೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದ ನಮ್ಮೊಳಗೆ ಅದು ಇದೆ. ಶಿವರುದ್ರಪ್ಪ ಬಹಳಷ್ಟು ಹಾಡುಗಳಿದಾವೆ. ಮತ್ತೆ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಳಿರ. ಯಾಕಂದ್ರೆ ಮೆಂಟಲ್ ಹೆಲ್ತ್ ಬಗ್ಗೆ ಹೇಳ್ಬೇಕಿದ್ರೆ ಇದು ಮಾನವ ಜನ್ಮ ಅನ್ನೋದು ಅಂದ್ರೆ ಅಷ್ಟು ಈಸಿಯಾಗಿ ಬಂದಿದಲ್ಲ. ಎಲ್ಲ ಸಣ್ಣ ಪುಟ್ಟ ವಿಷಯಕ್ಕೇನೆ ಇಂಪಲ್ಸಿವ್ ಆಗಿ ಆ ಮೂಮೆಂಟ್ ಅಲ್ಲಿ ಜಸ್ಟ್ ಏನೋ ಥಾಟ್ ಬಂತು ಅಂತ ಏನೋ ಅನಾಹುತಗಳನ್ನ ಮಾಡ್ಕೊಳೋದು ಬೇಡ. ಅದೇ ಐ ಥಿಂಕ್ ವಿ ಕ್ಯಾನ್ ಸ್ಲೈಟ್ಲಿ ಕೋರಿಲೇಟ್ ವಿತ್ ಆಲ್ ದೋಸ್ ಥಿಂಗ್ಸ್. ಮತ್ತೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅನ್ನೋ ಬದಲು ಬೇರೆ ಖುಷಿಗೋಸ್ಕರ ಎಲ್ಲೋ ಹುಡ್ಕೊಂಡು ಹೋಗೋ ಬದಲು ನಿನ್ನಲ್ಲೇ ಇರೋ ಖುಷಿನ ನೀನ್ ಕಂಡ್ಕೊಂಡು ಖುಷಿಯಾಗಿರ್ಬೋದು ಒಂದು. ಮತ್ತೆ ಬೇರೆಯವ್ರನ್ನ ಅನುಸರಿಸೋದು ಪೂರ್ತಿಯಾಗಿ ಬೇಕಾಗಿಲ್ಲ. ನಿನ್ನ ಒಂದು ಟ್ಯಾಲೆಂಟ್ ಏನಿದೆ, ನಿನ್ಗೆ ಈ ತರ ಕುಣಿಬೇಕಾದ್ರೆ ನೀನ್ ಅದೇ ತರ ಕುಣಿಬಹುದು. ಬೇರೆಯವ್ರ ತರನೇ ಹಾಡ್ಬೇಕು, ಬೇರೆಯವ್ರ ತರನೇ ಕುಣಿಬೇಕು, ಬೇರೆ ತರನೇ ಓದಬೇಕು ಅಥವಾ ಅವ್ರ ತರನೇ ಎಲ್ಲಾ ಮಾಡ್ಬೇಕಂದ್ರೆ ಆಗೋದಿಲ್ಲ. ಅದು ಅವ್ರ ಐಡೆಂಟಿಟಿ. ನೀನ್ ಹೀಗೆ ಏನ್ ಮಾಡ್ತಿದ್ಯಾ, ನಿಂದು ಇದು ಐಡೆಂಟಿಟಿ. ಇದು ಸಹ ಯಾರಿಗ್ ಗೊತ್ತು, ನಿನ್ನ ಐಡೆಂಟಿಟಿ ಇಟ್ಕೊಂಡು ನಿನ್ನ ಕಲೆಯನ್ನ ಇಟ್ಕೊಂಡು ಖುಷಿಯಾಗಿರ್ಬೋದು. ಅದನ್ನು ಸಹ ನಾವ್ ಹೇಳ್ಬೇಕಾಗತ್ತೆ. ಎಷ್ಟೊಂದ್ಸರಿ ಕಂಪ್ಯಾರಿಸನ್ ಅಲ್ಲಿ ಅಥವಾ ಇದ್ರಲ್ಲೇನೆ ಹೆಚ್ಚು ಮನಸ್ಸಿಗೆ ಗಾಯ ಆಗುವಂಥದ್ದು, ಬೇಜಾರಾಗುವಂಥದ್ದು ಆಗೋ ಸಾಧ್ಯತೆಗಳು ಸಹ ಇರುತ್ತೆ. ಹೀಗೆ ವಚನಗಳಲ್ಲೂ ಇನ್ನೂ ಎಷ್ಟೊಂದು ಬರುತ್ತೆ. ಬೇರೆ ಏನಾದ್ರು ಹೇಳ್ಬೇಕಂದ್ರೆ ಕೊನೆಯದಾಗಿ ಯಾವ್ದಾದ್ರು ಹೇಳ್ಬೋದು, ಇಲ್ಲ ಅಂತಂದ್ರೆ ಇನ್ನೊಂದು we can 5 minutes ಅಲ್ಲಿ ಕನ್ಕ್ಲೂಡ್ ಮಾಡುವ. ಅದೇ ವಚನ ಅಂತ ಹೇಳಿದ್ರಲ್ಲ ಮೇಡಮ್, ಹೇಳಿ. ವಚನ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಸರ್ವ ಇದೇ ನಮ್ಮ ಕೂಡಲ ಸಂಗಮ ದೇವನುಳಿವ ಪರಿ. ಅದು ಇನ್ನೊಂದು 2 ಲೈನ್ ಇದೆ ಅನ್ಸತ್ ಮಧ್ಯದಲ್ಲಿ. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಇತರ ಹಳಿಯಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನುಳಿವ ಪರಿ. Dr. APJ Abdul Kalam, former president, the Tirukural mentioned by the senior Ramchandra is always Vellatadaya by the Tirukural. வெள்ளத்தனையது மலர் நீட்டம் மாந்தர் உள்ளத்தனையது உயர்வு. Wherever he goes, he will tell that Tirukural. Yeah, he is very fond of that. Yes. உள்ளுவதெல்லாம் உயர்வுள்ள like that also. மற்றவை தோன்றினும் தோன்றாமை நேர்த்து. Nice to hear from you, sir. மனத்துக்கு இது one of the very good sayings. மனத்துக்கண் மாசிலனாதல் அனைத்து அறம் ஆக்குல நீர பெற. Your mind, if your mind is flawless and blameless, that is all the dharma that is required is only that. The rest of all is embroidery. Your puja, your penance, your pilgrimage is all embroidery. But your mind, manathukal masilana, your mind is free from, as the same Kannada now recitation, kolabeda, kalabeda, the same thing. If your mind is pure and straightforward and honest and humble, there is no other puja required, no other pilgrimage is required. The rest is all embroidery. All that is embroidery. So coming back, Hedgehog is already doing lots of work from Nimas. There's a very beautiful department background. I mean, they are doing lots of research exclusively on music. Correct. Even though there are certain ragas, ಅದು ಕರೆಕ್ಟ್ ಅದು ಮಾಡಿ ಅದು ಸರ್ಟನ್ ರೋಗ ಅದು ಕ್ಲಿಯರ್ ಮಾಡಿದೆ. ಆ ತರ ಇದೆಲ್ಲ ಒಂದು ಚೈಲ್ಡ್ ಅಂಡ್ ಅಡಲ್ಟ್
adolescent they had done, sir. Shankarabharanam ರಾಗದ್ದು ತಗೊಂಡು ಅಗ್ರೆಸಿವ್ ಬಿಹೇವಿಯರ್ ಇನ್ ಅಡೋಲೆಸೆಂಟ್ಸ್ ಅದೇನಾದ್ರೂ ಎಫೆಕ್ಟ್ ಇದೆಯಾ ಅಂತ ನೋಡಿದ್ದಾರೆ. ದಟ್ ಈಸ್ ಒನ್ ಸ್ಟಡಿ ಹ್ಯಾಸ್ ಬಿನ್ ಡನ್ ಅಟ್ ನಿಮ್ಹಾನ್ಸ್. ಮಾಡಿದ್ದಾರೆ. ಸೊ ಮ್ಯೂಸಿಕ್ ಥೆರಪಿ, ಮ್ಯೂಸಿಕ್ ಇಸ್ ಅ ಥೆರಪಿ ಬೈ ಇಟ್ಸೆಲ್ಫ್. They call it music therapy. So thank you, doctor. It was a wonderful lecture, and I am very happy that you ಎಲ್ಲರೂ ಇನ್ವಾಲ್ವ್ ಮಾಡಿದ್ದೀರಿ. ಅದು something great. ತುಂಬಾ Thank you so much. All seniors we got introduction about very high serious. So in fact, ನಮ್ದು ಏನು ರಿಕ್ವೆಸ್ಟ್ ಏನಂತ, ಪ್ಲೀಸ್ ಅಟೆಂಡ್ ಆಲ್ ದೀಸ್ ಮೀಟಿಂಗ್ಸ್. ತುಂಬಾ ಯೋಜನೆ ಮಾಡಿ ಇದೆಲ್ಲ ಮಾಡ್ತಾರೆ. ಇದು ಇವತ್ತು ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತದೆ. 15-20 people are very small. We have to have people in hundreds. So ತುಂಬಾ ನೀವು ತಮ್ಮ ಟೈಮ್ ಸ್ಪೆಂಡ್ ಮಾಡಿ, ತಮ್ಮ ಎಜುಕೇಶನ್ ಸ್ಪೆಂಡ್ ಮಾಡಿ ನೀವು ಹೇಳ್ತಾರೆ ಇಲ್ಲಿ. ಸೊ ಅದರನ್ನು ಇನ್ನೂ ಸ್ವಲ್ಪ ಜನಕ್ಕೆ ಅದು ಹೋಗ್ಬೇಕು. ಅದೇ ನಂದು ರಿಕ್ವೆಸ್ಟ್. ಸೊ ಪ್ಲೀಸ್ ಟೆಲ್ ಯುವರ್ ಫ್ರೆಂಡ್ಸ್, ಅವರು ಜಾಯಿನ್ ಮಾಡಕ್ಕೆ ಹೇಳಿ. ಏನೋ ಎವ್ರಿ one second. Before 4 and 5 hours every day, every Monday, you have got either in English or in Kannada. So please do join. Of course, in English, the wavelength is something different. But anyway, you are always welcome. See, in English also, it's not a very difficult English. One request, Mr. Jambanathan sir. Tell me that. Tomorrow Tamil VMS Nellikat is there, sir. Yes, If sir, anybody interested, they can also participate. Yeah. One request, senior Mr. Ramachandra can be requested to speak in English or Tamil, whichever he likes. What? As a guest, as a chief guest. Where, when? Zoom meeting. June. Ayush. Your experience you can share with all people. No. All dealing with people who had sort of broken the law. That is my, how to come out of it without being sort of tainted yourself. That is a big thing in being in the CBI organization, being in the police, Thank you, sir. Thank you. So your contribution is wonderful, sir. Thank you, sir. Thank you. All the best. God bless all of you. God bless all of you. Madam, I thank everyone. ಮೇಡಮ್ ನೀವು ಒಂದ್ 2 ಲೈನ್ ಹಾಡ್ಬೇಕು ಮೇಡಮ್. ನಿಮ್ ವಾಯ್ಸ್ ಕೇಳ್ಬೇಕಲ್ಲ ನಾವು. ಮೇಡಮ್ ಕಾಣದ ಕಡಲಲ್ಲಿ ಹಾಡ್ಬಿಡಿ. ಅದು ಮೀನಿಂಗ್ ತುಂಬಾ ಚೆನ್ನಾಗಿದೆ ಅಲ್ವಾ? ಅದ ಯಾವ್ದಾದ್ರು ನಿಮ್ಗೆ ಇಷ್ಟ ಇರೋದು ಹಾಡಿ. ಲಿರಿಕ್ಸ್ ಸ್ವಲ್ಪ. ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿವೆಗೆಂದು ಕೇಳುತ್ತಿದೆ. ತನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿಂತಿಸಿ ಚಿತ್ರಿಸಿ ಸುಯ್ಯುತ್ತಿದೆ. ಎಲ್ಲಿಹುದೋ ಅದು, ಎಂತಿಹುದೋ ಅದು, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಸೇರಬಲ್ಲೆನೆ ಒಂದು ದಿನ. ಲಿರಿಕ್ಸ್ ತಪ್ಪಿದೆ ಅಂತ ಗೊತ್ತು, ದಯವಿಟ್ಟು ಕ್ಷಮಿಸಿ. ಐ ವಾಸ್ ನಾಟ್ ಪ್ರಿಪೇರ್ಡ್. ಸೊ ಕೂಡಬಲ್ಲೆನೆ ಒಂದು ದಿನ. ಅದು ಹೇಳುವಾಗ ಬರುತ್ತೆ, 1000 ನದಿಗಳು ಸೇರಿ ಹರಿದರು ಒಂದೇ ಸಮನಾಗಿ ಹೋದಂತೆ. ಅದು ಒಂದೇ ಸಮನಾಗಿ ಐ ಥಿಂಕ್. ಸೊ ನಿಮ್ಮಿಂದ ಕಲ್ತಿದ್ ತುಂಬಾ ಇತ್ತು. ಎಲ್ಲರ ಜೀವನ ಅನುಭವಗಳು ಅಥವಾ ಹೇಳಿದ್ದು ಎಷ್ಟೊಂದು ರಿಸರ್ಚ್ ಮಾಡಿದ್ರು ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಎಕ್ಸ್ಪೀರಿಯನ್ಸಸ್ ರಿಲೇಟೆಡ್ ಟು ಸಂಗೀತ, ಸಾಹಿತ್ಯ ಮತ್ತು ಮಾನಸಿಕ ಆರೋಗ್ಯ. ಸೊ ಎಲ್ಲರಿಂದ ಕಲ್ತ್ರೆ ಇನ್ನು ನಾವು ಜಾಸ್ತಿ ಕಲಿತೀವಿ. ಹಾಗೆ more than research will be in papers. These are experience teaches us more than the research activities on the paper. So ಎಲ್ಲರಿಂದಾನು ಇವತ್ತು ನಾನೇ ಹೆಚ್ಚಿಗೆ ಕಲಿತೆ. ಧನ್ಯವಾದಗಳು. Thank you so much for everyone
for attending, for sharing your experiences, for singing, all those things. Thank you. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಥ್ಯಾಂಕ್ಸ್. ಅವ್ರ ಆತ್ಮದ ಬಗ್ಗೆ ಹೇಳಿದ್ದು, ಇನ್ನೊಬ್ರು ಹಾಡ್ ಹೇಳಿದ್ದು ಡಾಕ್ಟ್ರು, ಎಲ್ಲ ತುಂಬಾ ಚೆನ್ನಾಗಿತ್ತು. ಟೋಟಲಿ ಆಲ್ ದ ಡಿಸ್ಕಷನ್ಸ್ ಎಲ್ಲ ಸ್ಪಿರಿಚುಯಾಲಿಟಿ ಕಡೆಗೂ ತಗೊಂಡು ಹೋಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಪ್ರತಿ ವಾರ ಇರುತ್ತಾ ಹೇಗೆ? ಕನ್ನಡದು ಮೋಸ್ಟ್ಲಿ ಪ್ರತಿ ವಾರ ಇರತ್ತೆ ಅನ್ಸುತ್ತೆ. ನಮ್ಮ ಆರ್ಗನೈಸರ್ಸ್ ನ ಕೇಳ್ಬೇಕು. ಕೋಮಲಾ ಇದ್ದೀರಾ? ಒಂದೇ ಸೆಕೆಂಡ್ ನಾನು ಹೇಳ್ತೇನಮ್ಮ. ಇದು ಪ್ರತಿ ವಾರ ಇದೆ. ಒಂದು ವಾರ ಇದು ಇಂಗ್ಲಿಷ್, ಒಂದು ವಾರ ಇಂಗ್ಲಿಷ್ ಕನ್ನಡ. ಪ್ರತಿ ವಾರ ಇದೆ. ಪ್ರತಿ ವಾರ ಮಂಡೇ 4 to 5 PM. ಬೇರೆ ಬೇರೆ ಯಾರಿಗೆ ಬೇಕಾದ್ರೆ ನಮ್ ನಂಬರ್ ನೋಟ್ ಮಾಡಿ 9008997977. ಇನ್ನೊಂದು ತಿರ್ಗಾ ಹೇಳ್ತೇನೆ, 9008997977. ನೀವು ನಮ್ಮ ನಂಬರ್ ನೋಟ್ ಮಾಡಿ ಮೆಸೇಜ್ ಕಳಿಸಿ. ನಾನು ಡಬಲ್ ಮೆಸೇಜ್ ಕಳಿಸ್ತೀನಿ. ಯಾವ್ದು ಪ್ರೋಗ್ರಾಮ್ ಇದೆ, ಯಾರು ಮಾತಾಡ್ತಾರೆ, ಯಾವ್ದು ಟಾಪಿಕ್ ಏನು ಎಲ್ಲ ಹೇಳ್ತೇನೆ. ಎವ್ರಿ ವೀಕ್ ಇದೆ ಅಮ್ಮ. ಅನ್ಲೆಸ್ ಅದರ್ವೈಸ್ ಇಟ್ಸ್ ಅ ಪಬ್ಲಿಕ್ ಹಾಲಿಡೇ. ನಿಮ್ಮ ಇಟ್ಸ್ ಹಾಲಿಡೇ. ಅದರ್ವೈಸ್ ಎವ್ರಿ ವೀಕ್ ಇದೆ ಅಮ್ಮ. ಪ್ಲೀಸ್ ಡೂ ಕಮ್. ಒಂದು ವಾರ ಇಂಗ್ಲಿಷ್, ಒಂದು ವಾರ ಕನ್ನಡ. ಅದು ಇಂಗ್ಲಿಷ್. ಮತ್ತೆ ಇನ್ನೊಂದು ಸೂಚನೆ ಹೇಳಿ, ಪ್ರತಿಯೊಬ್ರು ಸ್ಕ್ರೀನ್ಗೆ ಬರ್ಬೇಕು ಅಂತ ಹೇಳಿ. ಒಬ್ರು ಎಲ್ರು ಸ್ಕ್ರೀನ್ಗೆ ಬಂದ್ರೆ ಅವರನ್ನು ನಾವು ಭೇಟಿ ಆಗ್ಬೋದು, ಮಾತಾಡ್ಬೋದು. ಮತ್ತೆ ಅಲ್ಲಿ ಈಗ ಮೇಘನಾ ಮೇಡಮ್, ಡಾಕ್ಟರ್ ಮೇಘನಾ ಮೇಡಮ್ಗೂ ಒಂಥರ ಖುಷಿ ಇರುತ್ತೆ. ಎಲ್ಲ ಸ್ಕ್ರೀನ್ಗೆ ಬಂದ್ರೆ, ಎಲ್ಲ ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ರೆ ಹೇಳೋರ್ಗೂ ಒಂಥರ ಖುಷಿ ಬರಲ್ಲ. ಖಂಡಿತ ಇಂಟರಾಕ್ಟಿವ್ ಸೆಷನ್ಸ್ ಯಾವಾಗೂ ಚೆನ್ನಾಗಿರುತ್ತೆ. ಡಾಕ್ಟರ್ ಮೇಘನಾ ಅವರೇ, ಡಾಕ್ಟರ್ ಮೇಘನಾ ಸರ್. ಹಾ ಸರ್. ಡಾಕ್ಟರ್ ಮೇಘಾ. ಓಕೆ. ಕೊನೆಯದಾಗಿ ನಮ್ಮ ಸೀನಿಯರ್ ಕಮ್ಯುನಿಟಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸೀರಿಯಸ್ ಆಗಿ? ಸರ್, ಜೀವನದಲ್ಲಿ ಎಲ್ಲ ನೋಡ್ಬಿಟ್ಟಿದ್ದೀರಾ ಸರ್, ನಿಮ್ಗೆ ಹೇಳೋದೇನಿಲ್ಲ ಸರ್. ಏನಂತಂದ್ರೆ ಈ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಏನಾರು ಹೇಳ್ಬೇಕಂತಂದ್ರೆ, ದೇರ್ ಆರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲಬಲ್. ಮ್ಯೂಸಿಕ್ ಥೆರಪಿ ಅಂತಕ್ಕಂಥದ್ದು ಕೇವಲ ಮನಸ್ಸಿಗೆ ಮುದ ಕೊಡುವಂಥದ್ದು ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಯಲ್ಲೂ ಸಹ ಯೂಸ್ ಆಗ್ತಾ ಇದೆ. ಎಲ್ಲಾ ಕಡೆನೂ ರಿಸರ್ಚು ನಡೀತಾ ಇದೆ, ಎಷ್ಟೊಂದ್ ಕಡೆ ಮಾಡ್ತಾ ಇದ್ದಾರೆ. ಸೊ ಕಾಗ್ನಿಟಿವ್ ರಿಟ್ರೈನಿಂಗ್ ಆಗಿರ್ಬೋದು, ಡಿಪ್ರೆಷನ್ ಆಗಿರಬಹುದು, ಪೋಸ್ಟ್ ಸ್ಟ್ರೋಕ್ ಆಗಿರಬಹುದು, ಯಾರಿಗಾದ್ರೂ ಏನಾದ್ರೂ ಹೆಲ್ಪ್ ಆಗತ್ತೆ ಅಂತಂದ್ರೆ ಯು ಕ್ಯಾನ್ ಆಲ್ವೇಸ್ ಟೆಲ್ ದೆಮ್. ಎಸ್ಪೆಷಲಿ ಹಿರಿಯ ನಾಗರಿಕರಲ್ಲಿ ಈ ಎಲ್ಲಾ ಒಂದು ಕಂಡೀಷನ್ಸ್ ಅಲ್ಲಿ ಇದು ಹೆಲ್ಪ್ ಆಗ್ತಾ ಇದೆ. ಅದು ಅಂಡ್ ನೀವು ಕೇಳ್ತಾ ಇರಿ, ನಾನು ಆಗ್ಲೇ ಹೇಳ್ದಂಗೆ ಹಾಡಿನಿಂದ ಮರವು ಬರುವಂತ ಶೇಕಡ ಅಂದ್ರೆ ಸಂಖ್ಯೆನೂ ಸಹ ಕಡಿಮೆ ಆಗತ್ತೆ. ಸೊ ಹಾಡು, ಕಾವ್ಯ, ಸಾಹಿತ್ಯ ಎಲ್ಲರಿಗೂ ಮುದ ಕೊಡುವಂಥದ್ದೇ. ಅದು ಬೇರೆ ಬೇರೆ ರೀತಿಯಲ್ಲಿ ಇಷ್ಟು ವರ್ಷದಲ್ಲಿ ಹೇಳ್ಕೊಂಡು ಬಂದಿದೆ. ಬಗ್ಗೆ ಮಾತಾಡ್ತಾ ಇದೀವಿ, ಬೇರೆ ಡಾಕ್ಟರ್ ಮೆಗಾ ಅವರೇ, ನೀವು ಮೂಟ್ಲೆ ಇದ್ದೀರಾ ಸರ್? ಮ್ಯೂಟ್ ಇದೆಯಾ ಸರ್? ಹೌದಮ್ಮ. ಈಗ ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಿದೆ. ಹಾ, ಅದೇ ಹೇಳ್ತಿದ್ದೆ. ಹಾಡು ಸಾಹಿತ್ಯ ಅಂತಕ್ಕಂಥದ್ದು, ಸಂಗೀತ ಸಾಹಿತ್ಯ ಮುಂಚೆಯಿಂದಾನು ಇದೆ, ಬಟ್ ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ರಿಸರ್ಚ್ ಆಗಿದೆ. ಸೊ ಕಾಗ್ನಿಟಿವ್ ರಿಟ್ರೈನಿಂಗ್, ಡಿಪ್ರೆಷನ್, ಪೋಸ್ಟ್ ಸ್ಟ್ರೋಕ್ ಇದೆಲ್ಲದಕ್ಕೂ ಸಹ ಉಪಯೋಗ ಆಗ್ತಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ಲಿ ಅಂತ. ಕೇವಲ ಮುದ ಕೊಡುವಂಥದ್ದಂತಾನೆ ಅಲ್ಲ, ಬೇಜಾರ್ಗೆ ಹಾಡುವಂಥದ್ದೇ ಅಲ್ಲ, ಈವನ್ ಸಿಂಡ್ರೋಮಲ್ ಲೆವೆಲ್ ರೋಗ ಲಕ್ಷಣಗಳಿಗೂ ಸಹ ಕೆಲವೊಂದು ಸಿವಿಯರ್ ಕಂಡೀಷನ್ಸ್ ಅಲ್ಲೂ ಸಹ ಅದು ಹೆಲ್ಪ್ ಆಗ್ತಾ ಇದೆ ಅಂತಕ್ಕಂಥದ್ದು ಎವಿಡೆನ್ಸ್ ಪ್ರೂವನ್ ಅನ್ನುವಂಥದ್ದು ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಬೇರೆ ಯಾರು ಮಾಡ್ತಾರಲ್ಲ ಅವ್ರಿಗೆ ಕ್ಲೋಸ್ ಮಾಡಲಮ್ಮ. ಹಾ ಸರ್, ನಾಗರಾಜ್ ಸರ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಟುಡೇ ಸರ್. ಅಂಡ್ ಎವ್ರಿ ಒನ್, ಲಿಟ್ರಲಿ ಎಲ್ರಿಗೂ ಸಹ ಒಂದು ಏನಾದ್ರು ತಪ್ಪು ಮಾತಾಡಿದ್ರೆ ಅಥವಾ ತಪ್ಪಾಗಿ ಯಾವ್ದಾದ್ರು ಹೇಳಿದ್ರೆ ಲಿರಿಕ್ಸ್ ಎಲ್ಲಾನು ದಯವಿಟ್ಟು ಕ್ಷಮಿಸ್ಬಿಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. Thank you so much for the meeting, ma'am. Today's session was very interactive. Thank you so much for the participants who have participated today's webinar. Thank you.